ಚಂದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮನ ಅಮೆರಿಕಾದಲ್ಲಿ ನಡೆದಂಥ ಒಂದು ಪುಟ್ಟ ಕಥೆಯೊಂದಿಗೆ ಪ್ರಾರಂಭ ಮಾಡೋಣ ಅಂತ. ಅಮೆರಿಕಾದಲ್ಲಿ ಒಂದು ಪುಟ್ಟ ಹುಡುಗ ನಡ್ಕೊಂಡು ಹೋಗ್ತಾ ಇರ್ತಾನಂತೆ ಶಾಲೆಗೆ. ನಿಮಗೆ ಗೊತ್ತಿರ್ಬೋದು, ಆಗ ವರ್ಣವನ್ನ ಭೇದವಾಗಿ ಬಹಳಷ್ಟು ಹೆಚ್ಚು ನಡೆದಿದ್ದಂತಹ ಕಾಲ ಅದಾಗಿತ್ತು. ಹಾಗಾಗಿ ಅಲ್ಲಿ ಹೆಚ್ಚು ಕಪ್ಪು ಬಣ್ಣ ಇದ್ದಂತಹ ವರ್ಗದವರನ್ನು ಜೀತದಾಳಾಗಿ ಬಳಸ್ಕೋತಾ ಇದ್ರು. ಸ್ಲೇವರಿ ಅತ್ಯದ್ಭುತವಾಗಿ ಉನ್ನತ ಮಟ್ಟದಲ್ಲಿ ನಡೀತಾ ಇದ್ದಂತಹ ಕಾಲ ಅದಾಗಿತ್ತು. ಆ ಹುಡುಗ ನಡ್ಕೊಂಡು ಹೋಗ್ತಾ ನೋಡ್ತಾನೆ, ಒಂದು ಪುಟ್ಟ ಹುಡುಗಿನ ಮಾರ್ಬಿಟ್ಟಿರ್ತಾರೆ. ನಾವು ಹೆಂಗೆ ಮಾರುಕಟ್ಟೆಯಲ್ಲಿ ಹಸು, ಕುರಿ, ಮೇಕೆಯನ್ನು ಮಾರ್ತಿರ್ತೀವೋ ಹಾಗೆ ಆಗಿನ ಕಾಲದಲ್ಲಿ ಮನುಷ್ಯರನ್ನು ಮಾರ್ತಿದ್ರು, ವರ್ಗದ ಒಂದು ಭೇದ ಕುರಿತಾಗಿ. ಆಗ ಪುಟ್ಟ ಹುಡುಗಿ ಅಳ್ತಿರೋದನ್ನ ನೋಡಿ ಆ ಹುಡುಗ ಯೋಚನೆ ಮಾಡ್ತಾನೆ, ಮುಂದೊಂದು ದಿನ ನಾನು ಕಷ್ಟಪಟ್ಟು ಓದಿ ಒಂದು ಒಳ್ಳೆ ಸ್ಥಾನ ತಗೊತೀನಿ, ನಾನು ಅಮೇರಿಕಾದ ರಾಷ್ಟ್ರಪತಿ ಆಗ್ತೀನಿ, ತದನಂತರ ನಾನು ಮಾಡೋ ಮೊದಲನೇ ಕೆಲಸ ಅಂತ ಹೇಳಿದ್ರೆ ಈ ಜೀತದಾಳು ಪದ್ಧತಿಯನ್ನು ನಾನು ಹೊರತರ್ತೀನಿ ಅಂತ ಯೋಚನೆ ಮಾಡ್ತಾರೆ. ಅದೇ ಹುಡುಗ ಮುಂದೆ ದೊಡ್ಡವರಾಗಿ ಅಮೇರಿಕಾದ ಪ್ರೆಸಿಡೆಂಟ್ ಆಗ್ತಾರೆ. 14ನೇ ಅಮೆಂಡ್ಮೆಂಟನ್ನು ಜಾರಿಗೆ ತರಬೇಕು ಅನ್ನೋ ಆಲೋಚನೆ ಮಾಡ್ತಿರುವಾಗ ಹೆಚ್ಚು ತಿಳಿದಂಥ ಸಂವಿಧಾನದ ಜ್ಞಾನವನ್ನು ತಿಳಿದವ್ರನ್ನ ಕರೆಸಬೇಕು ಅಂತ ಯೋಚನೆ ಮಾಡುವಾಗ ನಮ್ಮ ಭಾರತಕ್ಕೆ ಕರೆ ಬರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕರೆಸ್ಕೊಳ್ತಾರೆ. 14ನೇ ಅಮೆಂಡ್ಮೆಂಟ್ ಮೂಲಕ ಅಲ್ಲಿನ ಸ್ಲೇವರಿ ಪದ್ಧತಿಯನ್ನು ಹೊರತಂದು ಇಂದು ಅಮೇರಿಕಾದಲ್ಲಿ ವರ್ಣಭೇದ ಹೊರತೆಗೆದು ಎಲ್ಲರೂ ಕೂಡ ಸಮಾನರಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಶ್ರೀ ಅಬ್ರಹಾಂ ಲಿಂಕನ್ ಅವರು. ಇವತ್ತು ಇಡೀ ಸಮಾಜದಲ್ಲಿ ಸಮಾನತೆಯ ಕುರಿತಾಗಿ ಕೇವಲ ಅಮೇರಿಕಾದಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಮನುಷ್ಯರು ಒಂದೇ ಅಂತ ಸಾರಿ ಹೇಳಿದಂತಹ ಒಂದು ಅಭೂತಪೂರ್ವ ವ್ಯಕ್ತಿತ್ವ. ಇವತ್ತು ಅವರ ಜನ್ಮದಿನ. ನಮ್ಮ ಕಾರ್ಯಕ್ರಮದ ಮೂಲಕ ಈ ಮಹಾನ್ ಚೇತನಕ್ಕೆ ಶತಕೋಟಿ ನಮನಗಳನ್ನು ಸಲ್ಲಿಸೋಣ. ಹಾಗೆ ನಾನು ಮತ್ತೊಬ್ಬರ ವಿಚಾರವನ್ನು ಹೇಳಲೇಬೇಕು. 1876ರಲ್ಲಿ ನಮ್ಮ ದೇಶ ಬ್ರಿಟಿಷರ ಆಡಳಿತದಲ್ಲಿರುತ್ತೆ. ಆಗ ಮೊದಲನೇ ಬಾರಿಗೆ ಸ್ವರಾಜ್ಯ ಕುರಿತಾಗಿ ಒಂದು ಘೋಷಣೆಯನ್ನು ನೀಡ್ತಾರೆ. ಏನು ಘೋಷಣೆ ಅಂತ ಹೇಳಿದ್ರೆ, ಇಂಡಿಯಾ ಈಸ್ ಫಾರ್ ಇಂಡಿಯನ್ಸ್, ನಮ್ಮ ಭಾರತೀಯರಿಗೆ ಭಾರತ ನಮ್ಮದು ಅಂತ ತಿಳಿ ಹೇಳಿದಂಥ ಒಂದು ಘೋಷವಾಕ್ಯ. ತದನಂತರ ಶ್ರೀ ಬಾಲಗಂಗಾಧರ ತಿಲಕ್ ಅವರು ಈ ಘೋಷವಾಕ್ಯವನ್ನು ಮುಂದುವರಿಸ್ಕೊಂಡು ಹೋಗಿ ಸ್ವರಾಜ್ಯದ ಮಹತ್ವವನ್ನು ಎಲ್ಲ ಯುವ ಜನತೆಗೆ ಸಾರಿ ಹೇಳ್ತಾರೆ. ಈ ಘೋಷವಾಕ್ಯವನ್ನು ನೀಡಿದವರು ಬೇರೆ ಯಾರೂ ಅಲ್ಲ, ಶ್ರೀ ದಯಾನಂದ ಸರಸ್ವತಿಯವರು, ಆರ್ಯ ಸಮಾಜದ ಸಂಸ್ಥಾಪಕರು. ಜೊತೆಗೆ ನಮ್ಮ ದೇಶದಲ್ಲಿ ಸ್ವತಂತ್ರತೆಯ ಸ್ವರಾಜ್ಯದ ಕಿಚ್ಚನ್ನು ಹಚ್ಚಿದವರು ಶ್ರೀ ದಯಾನಂದ ಸರಸ್ವತಿ ಅವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸೋಣ. ಇಂದು ಅವರ 200ನೇ ಜನ್ಮದಿನವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ವೀಕ್ಷಕರೇ, ಮತ್ತೊಮ್ಮೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ವಿ ಕೆನಾಟ್ ಪ್ರಿಡಿಕ್ಟ್ ಅವರ್ ಫ್ಯೂಚರ್ ಬಟ್ ಆಫ್ ಕೋರ್ಸ್ ಫಾರ್ಮಿಂಗ್ ಸೆಕ್ಯೂರ್ಸ್ ಅವರ್ ಫ್ಯೂಚರ್ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ತಜ್ಞರು. ಫಾರ್ಮಿಂಗ್ ಯಾಕೆ ನಮ್ಮ ಭವಿಷ್ಯವನ್ನು, ನಮ್ಮ ಬದುಕನ್ನು ಇನ್ನಷ್ಟು ಸದೃಢಗೊಳಿಸುತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಟೆಕ್ನಾಲಜಿಯನ್ನು ಬಳಸಲಿ, ವಿಜ್ಞಾನ ತಂತ್ರಜ್ಞಾನದ ಬಳಕೆ ಇರಲಿ, ನಾವು ಎಷ್ಟೇ ಶ್ರೀಮಂತರಾಗಿರಲಿ, ವಿದ್ಯಾವಂತರಾಗಿರಲಿ, ನಮ್ಮ ಬದುಕನ್ನು ನಡೆಸೋದಕ್ಕೆ ಆಹಾರ ಹಾಗೂ ಅನ್ನದ ಅವಶ್ಯಕತೆಯ ಮಹತ್ವವನ್ನು ಅರ್ಥವ್ರು ಹೇಳಿರುವಂಥ ಮಾತು. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಒಂದು ಕಡೆ ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್. ಹೇಗೆ ನಮ್ಮ ಯೋಧರು ನಮ್ಮ ಗಡಿಯನ್ನು ಕಾಪಾಡ್ತಾರೋ, ರೈತರು ಭೂಮಿಯ ಉಳುಮೆಯನ್ನು ಮಾಡಿ ನಮ್ಮೆಲ್ಲರ ಬದುಕಿಗೆ, ಪ್ರತಿನಿತ್ಯದ ಬದುಕಿಗೆ, ನಮ್ಮ ಅಸ್ತಿತ್ವಕ್ಕೆ ಕಾರಣೀಭೂತರಾಗ್ತಾರೆ ಅಂತ ಹೇಳ್ತಾರೆ. ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಚಿತ್ರನ ನೋಡಿರ್ಬೋದು. ಆ ಚಿತ್ರವನ್ನು ನೋಡಿ ಅನೇಕ ವಿದ್ಯಾವಂತ ಯುವಕರು ಮರಳಿ ಅವರ ತಾಯ್ನಾಡಿಗೆ ನಡೆದು, ಹಳ್ಳಿ ನಾಡಿಗೆ ನಡೆದು ಅಲ್ಲಿ ರೈತಾಪಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ, ವಿದ್ಯಾವಂತ ಯುವಕರು ಹಳ್ಳಿಗೆ ಮರಳಿ ಆ ಕೃಷಿಯನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ, ಆ ಕೃಷಿಯಲ್ಲಿ ಅವರು ಬಳಸುವಂತಹ ವಿಜ್ಞಾನ ತಂತ್ರಜ್ಞಾನದ ಬಳಕೆ, ಮಣ್ಣಿನ ಫಲವತ್ತತೆ ಕುರಿತಾದಂಥ ಅಧ್ಯಯನ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಎಂಥ ಅತಿವೃಷ್ಟಿ ಅನಾವೃಷ್ಟಿ ಕಾಲದಲ್ಲೂ ಕೂಡ ಬೆಳೆಯನ್ನು ಬೆಳಿಬಹುದು ಅಂತ ತೋರಿಸಿದಂಥ ಕೃಷಿ ಪಂಡಿತರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಇವರ ಅಭೂತಪೂರ್ವ ಸೇವೆಗೆ ಗುರುತಿಸಿ ಪ್ರತಿ ವರ್ಷ 2013ರಿಂದ ಸರಿಸುಮಾರು 6ರಿಂದ 7 ವರ್ಷಗಳ ಕಾಲ ಇವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು
ಪ್ರಶಸ್ತಿಯನ್ನು ನೀಡಿದ್ದಾರೆ. ಹಾಗೆ ICAR ಇಂದ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಹಾಗೆ ಕೃಷಿ ಪಂಡಿತ ಬಿರುದನ್ನು ನೀಡಿ ನಮ್ಮ ಸರ್ಕಾರ ಅವರನ್ನು ಗೌರವಿಸಿದೆ. ಇವರು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ 1 ಎಕರೆ ಜಮೀನಲ್ಲಿ ನಾವೇನಾರೋ ಉಳುಮೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬೆಳೆಯನ್ನು ಬೆಳಿತೀವಿ. ಇವರ ವಿಶೇಷತೆ ಅಂತ ಹೇಳಿದ್ರೆ ಇವ್ರಿಗಿರುವಂತಹ 19 ಎಕರೆ ಜಾಗದಲ್ಲಿ ಇಡೀ ಜಾಗವನ್ನು ಸರಿಸುಮಾರು 10ರಿಂದ 14 ಭಾಗಗಳಾಗಿ ಮಾಡಿ ಬೇರೆ ಬೇರೆ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಅವರ ಒಂದು ಗದ್ದೆಯಲ್ಲಿ ಏನೆಲ್ಲ ಬೆಳೀತಾರೋ ಅದು ಕೇವಲ ಬೆಳವಣಿಗೆಗೆ ಅಷ್ಟೇ ಸೀಮಿತವಾಗಿಲ್ಲದೆ ಅದೊಂದು ಅಧ್ಯಯನ ಕೇಂದ್ರವಾಗ್ತಿದೆ. ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಯಾರ್ಯಾರು ವಿದ್ಯಾರ್ಥಿಗಳು ಒಂದು ಕೃಷಿಯ ಕುರಿತಾಗಿ ಆಲೋಚನೆಯನ್ನು ಕಲಿಕೆಯನ್ನು ಮಾಡ್ತಿದ್ದಾರೋ ಅವರೆಲ್ಲರೂ ಕೂಡ ಇವರ ಹೊಲಕ್ಕೆ ಬಂದು ಕಲಿತು ಇಷ್ಟು ರೀತಿಯಲ್ಲಿ ಇವೆಲ್ಲ ಬದಲಾವಣೆಗಳನ್ನು ತರಬಹುದಾ, ಈ ರೀತಿಯ ಒಂದು ಬೆಳೆಯನ್ನು ಕೂಡ ಬೆಳಿಬಹುದಾ ಅನ್ನೋ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ತಡಮಾರದೆ ಕಾರ್ಯಕ್ರಮಕ್ಕೆ ಕೃಷಿ ಪಂಡಿತರನ್ನ ಬರ್ಮಾಡ್ಕೊಳ್ಳೋಣ. ಅವರೇ ಶ್ರೀ ಮಂಜುನಾಥ್ ಬಿ ರಾಜಣ್ಣ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತ. ನಮಸ್ಕಾರ ಮೇಡಮ್. ಇವತ್ತಿನ ಕಾರ್ಯಕ್ರಮವನ್ನ ನಿಮ್ಮ ಜೊತೆ ಹೆಚ್ಚು ಕೃಷಿಯ ಕುರಿತಾಗಿ ಮಾತಾಡೋಣ. ಅದಕ್ಕೆ ಮುಂಚೆ ಒಂದೊಳ್ಳೆ ಮಾತು ನೋಡ್ಕೊಂಬರೋಣವಾ? ಸರಿ ಬನ್ನಿ ವೀಕ್ಷಕರೇ, ಹಾಗಾದ್ರೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ನಮ್ಮ ಇವತ್ತಿನ ಒಂದೊಳ್ಳೆ ಮಾತು ನಮ್ಮ ಅತಿಥಿಗಳನ್ನ ನೋಡೇ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿಯೇ ಸೋಲೆಂಬ ರೋಗಕ್ಕೆ ಕಠಿಣ ಪರಿಶ್ರಮ ಹಾಗೂ ಆತ್ಮವಿಶ್ವಾಸವೇ ಮದ್ದು. ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಎಂತಹ ಮಾತಲ್ವಾ? ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅನ್ನೋ ಮಾತನ್ನು ಶ್ರೀ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ. ನಮ್ಮ ಅತಿಥಿಗಳು ಅಷ್ಟೇ. ನಾನು ಸುಮಾರು 18 ಗಂಟೆಗಳ ಕಾಲ ಹೊಲದಲ್ಲಿರ್ತೀನಿ, ನಾನು ನನ್ನ ಬೆಳೆಗಳ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಮನುಷ್ಯರು ಮಾತಾಡ್ಬಿಡ್ತಾರಮ್ಮ, ಆದರೆ ಬೆಳೆಗಳ ಜೊತೆ ಮಾತಾಡಿ ಅವುಗಳ ಭಾವನೆ ಜೊತೆಯಲ್ಲಿ ನಮ್ಮ ಭಾವನೆಯನ್ನು ಬೆರೆತಾಗ ಮಾತ್ರ ಉತ್ತಮವಾದಂತಹ ಬೆಳೆಯನ್ನು ಫಸಲನ್ನು ನಮಗೆ ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ತಾತ ತಂದೆ ಎಲ್ಲರೂ ಕೂಡ ಮೂಲತಃ ಕೃಷಿಯನ್ನು ನಂಬಿದವರು ಅಂತ ಹೇಳ್ತಿದ್ರಿ. ಆದರೆ ನಿಮ್ಮ ತಂದೆಯವರು ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಬಂದು ಬಿಡ್ತಾರಂತೆ. ಕಾರಣ ನನ್ನ ಮಗ ಓದಲಿ, ಕೃಷಿಯನ್ನು ಹಿಡಿಯೋದು ಬೇಡ ಅಂತ. ಆದರೆ ನೀವು ಮತ್ತೆ ಮರಳಿ ನಿಮ್ಮ ತವರೂರಿಗೆ ಹೋಗಿ ಅಲ್ಲಿ ಕೃಷಿಯನ್ನು ಪ್ರಾರಂಭಿಸ್ತೀರಿ. ಆಗ ನಿಜವಾಗ್ಲೂ ನಿಮ್ಮ ತಂದೆಯವರಿಗೆ ಹೆಮ್ಮೆ ಆಗುವಂತಹ ಬಹಳಷ್ಟು ಬದಲಾವಣೆಗಳನ್ನು ತರ್ತೀರಿ. ಹೇಳಿ, ಆ ಕೃಷಿಯನ್ನು ನಿಮ್ಮ ತಂದೆ ಹಾಗೂ ತಾತರವರಿಂದ ಕಲ್ತಿದ್ದು ಹೇಗೆ? ಮೇಡಮ್, ನಮ್ಮ ತಂದೆ ನಮ್ಮನ್ನು ಒಳ್ಳೆ ಉದ್ಯೋಗ ಸಿಕ್ಕಲಿ ಅಂತೇಳಿ ನಮ್ಮ ಬೆಂಗಳೂರಿಗೆ ಹಾಸ್ಟ್ಲಿಗೆ ತಗೊಂಡೋಗಿ ಸೇರಿಸಿದ್ರು. ಹಾಸ್ಟ್ಲಲ್ಲಿ ಜೀವನ ವಿಮಾ ನಗರದ ಕರ್ನಾಟಕ ನ್ಯೂ ಆಂಗ್ಲ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ 10ನೇ ಕ್ಲಾಸ್ ತನಕ ಮುಗಿಸಿದೆ. ತದನಂತರ ನನ್ನ ಮನಸ್ಸಲ್ಲಿ ಒಂದು ಕೊರಿತಾ ಇತ್ತು. ನಾನು ಅನ್ನ ಬೆಳೆಯೋನಾಗಿ, ಅನ್ನ ನೀಡೋನಾಗಿ, ಅನ್ನದಾತನಾಗಬೇಕೇ ಹೊರತು ಅನ್ನ ಕೇಳೋನಾಗಬಾರ್ದು. ಆ ಒಂದು ಧ್ಯೇಯ ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು. ಆದ್ದರಿಂದ ನಾನು ಕೃಷಿಗೆ ಹೋದಾಗ ನಮ್ಮ ತಂದೆಗೆ ಸ್ವಲ್ಪ ನೋವಾಯಿತು. ಏನಪ್ಪ, ನಮ್ಮ ಮಕ್ಕಳು ಆಫೀಸರ್ ಆಗಬೇಕಾಗಿತ್ತು, ಮತ್ತೆ ತೋಟಕ್ಕೆ ಬಂದರಲ್ಲ ಅಂಥೇಳಿ ಕೊರತೆ ಆಯಿತು. ಆ ಕೊರತೆನ ನಾನು ಕೃಷಿಯಲ್ಲೇ ನಮ್ಮ ತಂದೆಗೆ ಸಮಾಧಾನ ಪಡಿಸಿ ನಿಗಿಸಿದೆ. ಖುಷಿ ಆಗುತ್ತೆ ಸರ್. ಹೆಂಗೆ ಒಂದು ಕುಟುಂಬ ನಿಂತರೆ ನಿಜವಾಗ್ಲೂ ಎಲ್ಲರೂ ಕೂಡ ಸಹಕಾರ ಕೊಟ್ಟು ನೀವು ಹಾಗೂ ನಿಮ್ಮ ತಮ್ಮ ಶ್ರೀ ವಿಶ್ವನಾಥ್ ಅವರು ಸೇರಿ ನಾನು ಬಹಳಷ್ಟು ಕೃಷಿಯಲ್ಲಿ ನಾನು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳ್ತಿದ್ರಿ. ಪ್ರಾರಂಭದ ದಿನಗಳಲ್ಲಿ ತೋಟಗಾರಿಕೆ ಇಲಾಖೆಗೆ ಹೋಗ್ತಿದ್ರಿ, ಹಾಗೆ ಕೃಷಿ ಪ್ರವಾಸಗಳನ್ನು ಮಾಡ್ತಿದ್ರಿ. ತದನಂತರ ಜ್ಞಾನವನ್ನು ಸಂಪಾದನೆ ಮಾಡಿ ಕೃಷಿಯನ್ನು ಪ್ರಾರಂಭಿಸಿದ್ರಿ. ಹೇಳಿ, ಆ ಕಲಿಕೆ ಮಾಡೋದಕ್ಕೆ ಯಾರು ನಿಮಗೆ ಪ್ರೇರಣೆಯನ್ನು ನೀಡಿದ್ರು? ಮೇಡಮ್, ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾವು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಧೈರ್ಯ, ಎಚ್ಚರಿಕೆ, ತಾಳ್ಮೆ, ಈ 3 ಇದ್ದರೆ ನಮ್ಮ ಜೀವನದಲ್ಲಿ ಒಂದು ಯಶಸ್ವಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಧೈರ್ಯ ಮಾಡಿದ್ರೇ ನಾವು ಏನೋ ಒಂದು ಸಾಧನೆ ಮಾಡೋಕ್ಕಾಗುತ್ತೋ. ಧೈರ್ಯ ಮಾಡಿ ನಾವು ಮುಂದೆ ಹೋಗ್ಬೇಕಾದ್ರೆ ಕಾಲೆಳೆಯೋರು ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ಎಚ್ಚರಿಕೆ ಇರಬೇಕು. ಎಚ್ಚರಿಕೆ ಇದ್ದು ಮತ್ತು ಮಾಡಬೇಕಾದ್ರೆ 1-2 ವೈಫಲ್ಯ ಬರುತ್ತೆ. ಆವಾಗ ತಾಳ್ಮೆ ಇದ್ದು ನಾವು ಕಾತ್ರೆ ನಮಗೆ ಯಶಸ್ವಿ ಸಿಗುತ್ತೆ. ತಾವು ದೇವನಹಳ್ಳಿ ದೇವನಹಳ್ಳಿ ತಾಲೂಕಿನ ಹತ್ರ ಇರುವಂತಹ ಬಿಡಿಗಾನಹಳ್ಳಿಯಲ್ಲಿ ತಮ್ಮ ತೋಟ ಇದೆ. ಅಲ್ಲಿನ ಮಣ್ಣಿನ ಫಲವತ್ತತೆಯನ್ನು ನಾನು ಮೊದಲು ಅರಿತುಕೊಂಡೆ ಅಂತ ಹೇಳ್ತಿದ್ರಿ. ನಾವು ಮಣ್ಣಿನಿಂದ ಏನಾದರೂ ಮರಳಿ ಪಡಿಬೇಕಾದ್ರೆ ನಾವು ಮಣ್ಣಿಗೆ ನೀಡಬೇಕು ಅಂತ. ಸೊ ಆ ಮಣ್ಣಿನ ಫಲವತ್ತತೆಯನ್ನು ಹೇಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ ಅಂತ ತಿಳಿಸ್ಕೊಡಿ ಮೇಡಮ್. ಮೊದಲನೇದಾಗಿ ನಾನು ಹೇಳಿದ್ದಲ್ಲ, ನಮ್ಮ ಸಂಬಂಧ ಎಷ್ಟು ಬೆಳೆ ಜೊತೆ ಚೆನ್ನಾಗಿರುತ್ತೆ, ಮನುಷ್ಯನ ಜೊತೆ ಸಂಬಂಧ ಇದ್ದಾಗ ಮನುಷ್ಯ ಏನು ಬೇಕಂತ ಮಾತಾಡೋಂಥ ಜ್ಞಾನ ಇದೆ, ಕೇಳುತ್ತೆ. ಆದರೆ ಆ ಗಿಡ ಏನು ಕೇಳಬೇಕಂತ ಜ್ಞಾನ ಇರಲ್ಲ. ಅದ್ರ ಜೊತೆ ನಮ್ಮ ಸಂಬಂಧ ಬೆಳಗ್ಗೆಯಿಂದ ರಾತ್ರಿ 9-10 ಗಂಟೆ ತನಕ ಅದ್ರ ಸಂಬಂಧ ಇದ್ದರೆ ಅದು ಗಿಡ ಏನು ಬೇಕಂತ ಕೇಳುತ್ತೆ. ನಾವು ಬೆಳಗ್ಗೆ ಹೋಗಿ ನೋಡಿದಾಗ ಒಂಥರ ಇರುತ್ತೆ, ಮತ್ತು ಮಧ್ಯಾಹ್ನ ಹೋಗಿ ನೋಡಿದಾಗ ಇನ್ನೊಂದು ಥರ ಇರುತ್ತೆ,
ಸಂಜೆ ನೋಡಿದಾಗ ಇನ್ನೊಂದು ಥರ ಇರುತ್ತೆ. ಅದನ್ನು ನಾವು ಒಂದು ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಲ್ಲ ಬೆಳೆನ, ಅದೇ ನಮ್ಮ ಸಂಬಂಧ. ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿ ಅದ್ರ ಏನು ಬೇಕು ಏನಿಲ್ಲ ಕೊರತೆ ಅಂತೇಳಿ ಅದು ನಮ್ಗೆ ಹೇಳೋದು, ನಮ್ಗೆ ಗೊತ್ತಾಗುತ್ತೆ. ಆ ಬೆಳೆ ಪ್ರತಿ ಸರಿ ವೀಕ್ಷಣೆ ಮಾಡ್ತಾ ಇದ್ದಾಗ ಆ ಸಂಬಂಧ ಚೆನ್ನಾಗಿದ್ರೆ ಯಶಸ್ವಿ ಬೆಳೆ ಮಾಡಲೇಬಹುದು. ಸರ್, ಸಾಮಾನ್ಯ ಒಂದು ಜಾಗದಲ್ಲಿ ನಾವೇನಾದ್ರು ಬೆಳಿಬೇಕಾದ್ರೆ ಆ ಇಡೀ ಜಾಗದಲ್ಲಿ ಒಂದೇ ಬೆಳೆನ ಹಾಕ್ತೀವಿ, ಕಬ್ಬು ಹಾಕ್ತೀವಿ, ತೆಂಗು ಹಾಕ್ತೀವಿ, ಅಡಿಕೆ ಹಾಕ್ತೀವಿ, ಈ ರೀತಿ ಬೆಳೀತಾ ಹೋಗ್ತೀವಿ. ಆದರೆ ತಾವು ತಮ್ಮ ಇಡೀ ಎಕರೆಯಲ್ಲಿ ಅದನ್ನು 10ರಿಂದ 12 ಭಾಗ ಮಾಡಿ ಬೇರೆ 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 ಬೆಳೆಯನ್ನು ಬೆಳೀತಾ ಹೋಗ್ತೀರಿ. ಅದು ಹೇಗೆ ಸಾಧ್ಯ ಆಗುತ್ತೆ? ಅದು ಹೇಗೆ ಪೂರಕವಾಗಿ ನಿಲ್ಲುತ್ತೆ? ಯಾಕೆಂದರೆ ಕೆಲವು ಬೆಳೆಗೆ ಜಾಸ್ತಿ ನೀರು ಬೇಕಾಗುತ್ತೆ, ಕೆಲವುದು ಕಮ್ಮಿ ನೀರು ಬೇಕಾಗುತ್ತೆ. ಅದನ್ನು ಹೇಗೆ ತಾವು ವ್ಯವಸ್ಥೆ ಮಾಡ್ಕೋತೀರಿ? ಮೇಡಮ್, ಈಗ ನಮ್ಮ ಭಾರತದಲ್ಲಿರೋಂಥ ವ್ಯವಸ್ಥೆ ನಮ್ಗೆ ಎಲ್ಲ ಥರ ಮಾಹಿತಿ ಸಿಗ್ತಾ ಇದೆ. ಮಳೆ ಯಾವಾಗ ಬರುತ್ತೆ ಅಂತ ಸಿಗುತ್ತೆ, ಬಿತ್ತನೆ ಎಷ್ಟು ಯಾವ ಥರ ಬಿತ್ತನೆ ಮಾಡಬೇಕು, ಯಾವ ಬೆಳೆಗೆ ರೋಗ ಬರಬೇಕಂತ ಸಿಗುತ್ತೆ. ಬಟ್ ಇವತ್ತು ಒಂದು ಬೆಳೆ ಎಷ್ಟು ಜನ ಬಿತ್ತನೆ ಮಾಡಿದ್ದಾರೆ ಅಂತ ಇದುವರೆಗೂ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಆ ಒಂದು ಮಾಹಿತಿ ಇಲ್ದಿರ ನಾವು ಮಾರುಕಟ್ಟೆಗೆ ಹೋದಾಗ ತುಂಬ ವೈಫಲ್ಯ ಕಾಣ್ತಾ ಇದ್ದೀರಿ ಒಂದೇ ಬೆಳೆ ಬೆಳೆದಾಗ. ಹಾಗಾಗಿ ನಾವು ಒಂದು 10ರಿಂದ 12 ಬೆಳೆ ಏಕಕಾಲದಲ್ಲಿ ಬೆಳೆದಾಗ ಅಕಸ್ಮಾತ್ 1-2 ಬೆಳೆಯಲ್ಲಿ ಮಾರುಕಟ್ಟೆ ಬೆಲೆಯಲ್ಲಿ ವೈಫಲ್ಯ ಆದ್ರೂ ಇನ್ನು ಉಳಿದಂಥ ಬೆಳೆಗಳಲ್ಲಿ ನಾವು ಯಶಸ್ವಿಯಾಗಿ ಕೃಷಿ ಕಂಡು ಆ ಒಂದು ಸಾಧನೆ ಮಾಡ್ತಾ ಇದ್ದೀರಿ. ಅದೇ ನಮ್ಮದು ಯಶಸ್ವಿ ಗುಟ್ಟು. ಖುಷಿಯಾಗುತ್ತೆ. ಮತ್ತೊಂದು, ನಿಮ್ಮದೇ ಊರಿನ ಪಕ್ಕದ ಒಂದು ಹೊಲದಲ್ಲಿ ಮಳೆ ಇಲ್ದಿರ, ನೀರು ಇಲ್ದಿರ ಅದೆಲ್ಲ ಬಾಡೋಗುತ್ತೆ ಬೆಳೆಗಳು. ಆದರೆ ನಿಮ್ಮ ಒಂದು ಹೊಲದಲ್ಲಿ ಬಂದು ನೋಡಿದ್ರೆ ಹಸಿರೋದು ನಳನಳಿಸ್ತಾ ಇರುತ್ತೆ. ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಇಡೀ ಊರಿನ ಜನ ನಿಮ್ಮನ್ನು ಕೇಳ್ತಾರೆ, ಏನು ವ್ಯವಸ್ಥೆಯನ್ನು ಮಾಡಿದ್ರಿ, ಹೇಗೆ ನೀರಿಗಾಗಿ ನೀವು ಬೆಳೆಗಳಿಗೆ ನೀಡಿದ್ರಿ ಅಂತ ಕೇಳ್ತಾರೆ. ಅದ್ರ ಕಾರಣ ಏನು, ಗುಟ್ಟೇನು, ಆ ದಿನದ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, 2012ರಲ್ಲಿ ತುಂಬ ಬರಗಾಲ ಬಂದಿತ್ತು. ಆ ಬರಗಾಲ ಬಂದಾಗ ಒಂದೇ ಒಂದು ಮಳೆ ಆಯಿತು. ಒಂದೇ ಒಂದು ಮಳೆಯಲ್ಲಿ ನಾವು ಬಿತ್ತಿದ್ರಿ, ನಮ್ಮ ಸ್ನೇಹಿತರು ಎಲ್ಲರೂ ಬೀಜ ಬಿತ್ತಿದ್ರು. ಅದು ಜರ್ಮೇಷನ್ ಚೆನ್ನಾಗಿ ಬಂತು. ಚೆನ್ನಾಗಿ ಬಂದು ಎಲ್ಲರೂ ಚೆನ್ನಾಗಿ ಬಂದಿತ್ತು. ಬಟ್ ಕ್ರಮೇಣ ಮಳೆ ಇಲ್ದಿರ ಎಲ್ಲರ ಬೆಳೆನೂ ಒಣಗೋಯ್ತು. ನಮ್ಮ ತೋಟದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಆ ಚೆನ್ನಾಗಿ ಬಂದಿದ್ದನ್ನ ಇಡೀ ನಮ್ಮ ಅಧಿಕಾರಿಗಳು ಹಾಗೂ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಎಲ್ಲ ಬಂದು ನೋಡಿ ಇದರಲ್ಲಿ ಏನಿದೆ ಸ್ಪೆಷಲ್ ಆಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲದ್ರೆ ಅವರು ಸ್ವಲ್ಪ ಅಧ್ಯಯನ ಮಾಡಿದಾಗ ಆಗ ಅವ್ರು ಹೇಳಿದ್ರು, ನಿಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇದೆ, ಅದಕ್ಕೋಸ್ಕರ ನಿಮ್ಮದು ಬೆಳೆ ಚೆನ್ನಾಗಾಗಿದೆ, ಬೇರೆಯವ್ರದ್ದೆಲ್ಲ ಒಣಗೋಗಿದೆ ಅಂಥೇಳಿ ಇಡೀ ನಮ್ಮ ಡೆಲ್ಲಿಯಿಂದ ನಮ್ಮ ICAR DDG ಅವ್ರನ್ನ ಕರೆಸಿ ನಮ್ಮ ತೋಟ ನೋಡಿಸಿದ್ರು. ಹಾಗೆ ಅಲ್ಲದೆ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರನ್ನು ಕರೆಸಿ ನಮ್ಮ ಬೆಳೆ ನೋಡಿಸಿದ್ರು. ನೋಡಿಸಿ ಅವಾಗ ನಮ್ಗೆ ಹೇಳಿ ಅವರು ಒಂದು ಮಣ್ಣು ಅವರೇ ಸ್ಯಾಂಪಲ್ ಎತ್ಕೊಂಡೋಗಿ ಚೆಕ್ ಮಾಡಿಸಿದಾಗ ಎಲ್ಲ ಪೋಷಕಾಂಶಗಳು ನೀವು ಜಮೀನಲ್ಲಿದೆ, ಪ್ಲಸ್ ಸಾವಯವ ಇಂಗಾಲ ತುಂಬ ಚೆನ್ನಾಗಿದೆ, ಹಾಗಾಗಿ ನಿಮ್ಮ ಭೂಮಿಯಲ್ಲಿ ಬೆಳೆ ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಗೆ ಆ ಮಣ್ಣಿನ ಬಗ್ಗೆ ಅವತ್ತು ಅರಿವಾಯಿತು. ಆವತ್ತಿನಿಂದ ಇದುವರೆಗೂ ನಮ್ಮ ಭೂಮಿಯಲ್ಲಿ ನಾವೇನು ಪ್ರೊಡಕ್ಷನ್ 10 ಟನ್ ಹೊರಗಡೆ ನಾವು ತೆಗೆದಾಗ 10 ಟನ್ನಷ್ಟು ಸಾವಯವ ಪದಾರ್ಥ ಭೂಮಿಗೆ ಸೇರಿಸಿದ್ರೆ ಆವಾಗ ಸಾವಯವ ಇಂಗಾಲ ಚೆನ್ನಾಗಿರುತ್ತೆ. ವಾತಾವರಣದಲ್ಲಿ ಏರುಪೇರು ಏನೇ ಆಗಲಿ, ಬರಗಾಲ ಬರಲಿ, ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಬಂದರೂ ಕೂಡ ನಮ್ಮ ಬೆಳೆ ಕಾಪಾಡ್ಕೊಬೋದು. ಸರ್, ಹಾಗೆ ತಾವು ಮಾತಾಡ್ತಾ ಸಾವಯವ ಇಂಗಾಲ ಅನ್ನೋ ಪದವನ್ನು ಬಳಸಿದ್ರಿ. ಮಣ್ಣಿನಲ್ಲಿ ಅದರ ಅಂಶ ಎಷ್ಟೋ ಒಂದು % ಇರುತ್ತೆ ಅಂತ ನಾವು ಅಂದ್ಕೊಳ್ಳೋಣ. ನಾವು ಬೆಳೆಗಳನ್ನು ಬೆಳೀತಾ ಬೆಳೀತಾ ಅದರ ಅಂಶ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೊಮ್ಮೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶವನ್ನು ಕೂಡಿಟ್ಕೋಬೇಕು, ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಮೇಡಮ್, ಭೂಮಿಯಲ್ಲಿ ಜೈವಿಕ ಕ್ರಿಯೆ ಚೆನ್ನಾಗಿದೆ, ರಾಸಾಯನಿಕ ಕ್ರಿಯೆಗಿಂತ ಜೈವಿಕ ಕ್ರಿಯೆ ಚೆನ್ನಾಗಿದ್ರೆ ನಾವು ಹಾಕಿರೋಂಥ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ವಾತಾವರಣದಲ್ಲಿ ಏನೇ ಆಗ್ಬೋದು, ಇಲ್ಲ ಮಳೆ ಜಾಸ್ತಿ, ಚಳಿ ಜಾಸ್ತಿ, ಬಿಸಿಲು ಜಾಸ್ತಿ, ಏನೇ ಆಗಲಿ ನಮ್ಮ ಬೆಳೆನ ಕಾಪಾಡಬೇಕಂದ್ರೆ ಸಾವಯವ ಇಂಗಾಲ ಚೆನ್ನಾಗಿರ್ಬೇಕು. ಆ ಸಾವಯವ ಇಂಗಾಲ ಚೆನ್ನಾಗಿರ್ಬೇಕಂದ್ರೆ ನಾವು ಭೂಮಿಯಿಂದ ನಾವು ಏನು ತೆಗಿತೀರಿ ಬೆಳೆ, ಒಂದು 10 ಟನ್ ಒಂದು ಎಕರೆಯಲ್ಲಿ ಬೆಳೆ ತೆಗೆದ್ರೆ 10 ಟನ್ ಮತ್ತೆ ಮರಳಿ ಸಾವಯವ ಪದಾರ್ಥ ಸೇರಿಸಿದ ಮಾತ್ರ ಅದು ಭೂಮಿಯಲ್ಲಿ ಸಾವಯವ ಇಂಗಾಲ ಹೆಚ್ಚಾಗಿರುತ್ತೆ ಅಂತ ಹೇಳಿ. ನಾನು ಆಗಲೇ ಕೇಳ್ದಂಗೆ ತಾವು ಬಹಳಷ್ಟು ಬೆಳೆಗಳನ್ನು ಬೆಳಿತೀರಿ ನಿಮ್ಮ ಹೊಲದಲ್ಲಿ. ಏನೆಲ್ಲ ಬೆಳೆಗಳನ್ನು ಹಾಕಿದ್ದೀರಿ, ಏನೆಲ್ಲ ಬೆಳೆದಿದ್ದೀರಿ ತಿಳಿಸ್ಕೊಡಿ. ಮೇಡಮ್, ಕೃಷಿ ಬೆಳೆ ಆಗಿ ರಾಗಿ, ಜೋಳ, ಕಡಲೆ, ಅವರೆ, ತೊಗರಿ, ಅಲಸಂದಿ ಎಲ್ಲ ಬೆಳಿತೀರಿ. ಆಮೇಲೆ ತೋಟಗಾರಿಕೆ ಬೆಳೆಗಳಾದ ಪರ್ಮನೆಂಟ್ ಬೆಳೆಗಾಗಿ ದಾಳಿಂಬೆ, ದ್ರಾಕ್ಷಿ, ಆಮೇಲೆ ತರಕಾರಿ ಬೆಳೆಗಾದ ಟೊಮೆಟೊ, ಆಲೂಗಡ್ಡೆ, ಬೀಟ್ರೂಟು, ಕ್ಯಾರೆಟು, ಬ್ರೊಕೋಲಿ, ಸೊಪ್ಪು ಬೆಳೆಗಳಾದ ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಇಷ್ಟು ಎಲ್ಲ ಬೆಳೀತಾ ಇರ್ತೀವಿ. ಮತ್ತು ಹೂ ಬೆಳೆಗಳಾದ ರೋಸು, ಗುಲಾಬಿ ಮತ್ತು ಸೇವಂತಿಗೆ. ತಾವು ಪುಷ್ಪೋದ್ಯಮವನ್ನು ಕೂಡ ಮಾಡ್ತೀರಿ, ಫ್ಲೋರಿಕಲ್ಚರ್ ಅನ್ನು ಕೂಡ ತಾವು ಮಾಡ್ತಾ ಇದ್ರಿ.
ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಅಂಶ ನೀರು ಬೇಕಾಗುತ್ತೆ, ಕೆಲವೊಂದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ, ಕೆಲವೊಂದಕ್ಕೆ ಕಮ್ಮಿ ನೀರು ಬೇಕಾಗುತ್ತೆ. ನಿಮ್ಮ ಇಡೀ ಹೊಲದಲ್ಲಿ ಆ ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದೀರಿ? ಮೇಡಮ್, ನಾವು ಬಯಲುಸೀಮೆಯವರು, ನಮ್ಮ ನೀರಿನ ತುಂಬ ಕಡಿಮೆ ಇದೆ. ಕಡಿಮೆ ನೀರಲ್ಲಿ ಹೆಚ್ಚಿಗೆ ಬೆಳೀತಾ ಇದ್ದೀರಿ. ನಮ್ಮ ಬಂದಂಥ ಕೊಳವೆ ಬಾವಿ ನೀರಲ್ಲಿ ಒಂದು ಸಂಪ್ ಮಾಡಿ ಆ ಸಂಪಲ್ಲಿ ನಿಲ್ಕೊಂಡು ಬಿಸಿಲು ಬೆಳಗ್ಗೆ 10ರಿಂದ 3 ಗಂಟೆ ತನಕ ಏನು ಬಿಸಿಲಿರ್ತದೆ ಆ ಟೈಮಲ್ಲೇ ಬೆಳೆಗೆ ನಾವು ಹೇಳಿದ್ರಲ್ಲ, ಬೆಳೆ ಜೊತೆ ಸಂಬಂಧ ಇದ್ದಾಗ ಅದು ಗೊತ್ತಾಗುತ್ತೆ ನಮಗೆ. ಅಬ್ಸರ್ವೇಷನ್ ಮಾಡಬೇಕಾದ್ರೆ ಎಷ್ಟು ನೀರು ಬೇಕು ಎಷ್ಟು ಬೇಡ. ನೀರು ಜಾಸ್ತಿ ಕೊಟ್ಟರು ಬೆಳೆ ಹಾಳಾಗುತ್ತೆ, ನೀರು ಕಡಿಮೆ ಕೊಟ್ಟರು ಬೆಳೆ ಹಾಳಾಗುತ್ತೆ. ಆ ಒಂದು ಅಳತೆ ಮಾಡಿದಷ್ಟು ನೀರು ಕೊಟ್ಟಾಗ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ಸರ್. ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ತಾವು ಇಷ್ಟು ಫಸಲನ್ನು ತರಬೇಕಾಯ್ತು ಅಂತ ಹೇಳಿದ್ರೆ ಅದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರಾ ಅಥವಾ ಯಾವ ಗೊಬ್ಬರನ ಬಳಸ್ತೀರಾ? ಅದಕ್ಕೆ ಗೊಬ್ಬರ ಎಲ್ಲಿಂದ ತರ್ತೀರಾ, ಹೇಗೆ? ಮೇಡಮ್, ನಾವು ನಮ್ಮ ಮನೆಯಲ್ಲಿ ಹೈನುಗಾರಿಕೆ ಮಾಡೋದ್ರಿಂದ ನಮ್ಮ ಮನೆಯಲ್ಲೇ ಒಂದು 30 ಟ್ರ್ಯಾಕ್ಟರ್ ಗೊಬ್ಬರ ಸಿಗುತ್ತೆ. ಅದಲ್ಲದೆ ಒಂದು 150 ಟ್ರ್ಯಾಕ್ಟರ್ ಹೊರಗಡೆಯಿಂದ ಕೊಂಡ್ಕೊಂತೀರಿ. ಕೋಳಿ ಗೊಬ್ಬರ ಒಂದು 30ರಿಂದ 40 ಲೋಡ್ ಕೊಂಡ್ಕೊಂತೀರಿ. ಪ್ರತಿ ಎಕರೆಗೂ ಪ್ರತಿ ವರ್ಷ ಒಂದು 10 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತೀರಿ. ಜೈವಿಕ ಕ್ರಿಯೆ ಚೆನ್ನಾಗಿರೋದ್ರಿಂದ ರಾಸಾಯನಿಕ ಕ್ರಿಯೆ ಕಡಿಮೆ ಆದ್ರೂ ನಮ್ಮ ಫಸಲು ಚೆನ್ನಾಗಿ ಬರ್ತಾ ಇದೆ. ನಿಜವಾಗ್ಲೂ ಸರ್. ಆದರೆ ಕೆಲವು ರೈತರು ಒಳ್ಳೆ ಫಸಲಷ್ಟೇ ಬೇಕು, ನಮಗೆ ಲಾಭ ಬೇಕು ಅನ್ನೋ ರೀತಿ ಆಲೋಚನೆ ಮಾಡಿ ವೈಜ್ಞಾನಿಕವಾಗಿ ರಾಸಾಯನಿಕ ಕ್ರಿಯೆಗಳನ್ನು ಬಳಸಬೇಕು ಅನ್ನೋ ಆಲೋಚನೆ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮದೇ ಊರಿನ ನಿಮ್ಮದೇ ಗ್ರಾಮದ ಬೇರೆ ರೈತರು ಬಳಸ್ತಾ ಇದ್ರೆ ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಿ? ಮೇಡಮ್, ಈಗ ಒಂದು 60ರ ದಶಕದಲ್ಲಿ ಆಹಾರದ ಕೊರತೆ ಬಂತು. ಆಹಾರದ ಕೊರತೆ ಬಂದಾಗ ನಮ್ಮ ವಿಜ್ಞಾನಿಗಳು 1 ಕಾಳು ಬೆಳೆಯೋ ಜಾಗದಾಗ 5 ಕಾಳು ಬೆಳೆದು ಹೈಬ್ರಿಡ್ ಮಾಡಿದ್ರು. ಬಟ್ ಈಗೇನು ಕೇಳ್ತಾ ಇದ್ದಾರೆ, ಆರೋಗ್ಯ ದೃಷ್ಟಿಯಿಂದ ಕ್ವಾಲಿಟಿ ಕೇಳ್ತಾ ಇದ್ದಾರೆ. ಅವಾಗ ಕ್ವಾಂಟಿಟಿ ಬೇಕಾಗಿತ್ತು, ಈಗ ಕ್ವಾಲಿಟಿ ಕೇಳ್ತಾ ಇದ್ದಾರೆ. ಅಂದ್ರೆ ಸಿರಿಧಾನ್ಯ ಅಂತೇಳಿ ಮೇಳ ಮಾಡಿ ಸಿರಿಧಾನ್ಯ ಥರ ಕೇಳ್ತಾ ಇದ್ದಾರೆ. ನಮ್ಮ ಒಂದು ಏನಂದ್ರೆ ಬರೀ 5 ಸಿರಿಧಾನ್ಯ ಅಲ್ಲ, ಇಡೀ ನಾವು ತಿನ್ನೋಂಥ ಆಹಾರ ಎಲ್ಲನೂ ಸಿರಿಧಾನ್ಯ ಆಗಬೇಕು. ಖಂಡಿತವಾಗ್ಲೂ ಸರ್, ನಿಮ್ಮ ಈ ಆಲೋಚನೆಗೆ ನಿಜವಾಗ್ಲೂ ನಾನು ಆಭಾರಿಯಾಗಿರ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಚರ್ಚೆಯನ್ನು ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ. ನಮ್ಮ ಮನಸ್ಸುಗಳು ಎರಡು ಒಂದಿದ್ದಾಗ ಇನ್ನೊಬ್ಬರ ಅವಶ್ಯಕತೆ ಏನಿದೆ? ಇನ್ನೊಬ್ಬರಿದ್ದಾಗ ಅಲ್ಲಿ ಬತ್ತಿಡುವಂಥ ಕೆಲಸಗಳು ಆಗ್ಬೋದಲ್ಲ. ಅದಕ್ಕಿಂತಲೂ ಇದು ಉತ್ತಮ ಅಂತ ನಮಗನ್ಸೋದು. ಒಂದ್ ಸೈಟ್ ಇದ್ರೆ ಅದನ್ನ ಲೀಗಲೈಸ್ ಮಾಡ್ಕೊಳಕ್ ಒದ್ದಾಡ್ತಿರ್ತೀವಿ ನಾವು. ಯಾಕೆ ಅಂದ್ರೆ ಅದಕ್ಕೆ ಲೀಗಲೈಸ್ ಆದ್ರೆ ಅದಕ್ಕೆ ವ್ಯಾಲ್ಯೂ ಅಂತ. ಮದುವೆನೂ ಹಾಗೆ. ಅರೇಂಜ್ಡ್ ಮ್ಯಾರೇಜ್ಗಳು ಅಥವಾ ಸಂಪ್ರದಾಯದ ಮ್ಯಾರೇಜ್ಗಳಲ್ಲಿ ಏನಾಗ್ತಂದ್ರೆ ಫಸ್ಟಿಗೆ ಕೆಲವು ದಿವಸ ನೀನು ಇರ್ದಿದ್ರೆ ನಾನಿಲ್ಲ, ನಾನು ಇರ್ದಿದ್ರೆ ನೀನಿಲ್ಲ, ಮಧ್ಯಾಹ್ನ ರಾತ್ರಿ ಅದೇ ಸ್ಲೋಗನ್. 3 ತಿಂಗಳಾಯ್ತು ಅಂದ್ರೆ ಅದೇ ಶಬ್ದಗಳು, ವರ್ಷ ಚೇಂಜ್ ಆಗುತ್ತೆ. ಇಲ್ಲ ನೀನಿರಬೇಕು, ಇಲ್ಲ ನಾನಿರಬೇಕು. ಇದು ಬೇಕಾ? ನಮ್ದು ಯಾವತ್ತೂ ಲಿವಿಂಗ್ ಟುಗೆದರ್ ಅಲ್ಲ, ಲವಿಂಗ್ ಟುಗೆದರ್ ಆಗಬೇಕು. ಆ ಲವಿಂಗ್ ಟುಗೆದರ್ ಬರೋದು ಮದುವೆಯಲ್ಲಿ ಮಾತ್ರ. ಲಿವಿಂಗ್ ಟುಗೆದರ್ ಬೇಡ. ನಾವು ಮನೆಯಲ್ಲಿ ಸಂಸಾರ ನಡೆಸ್ತಾ ಇರ್ತಕ್ಕಂಥವ್ರು, ನಮ್ಮ ಅನುಭವ, ನಮ್ಮ ಜೀವನದ ಹಾದಿ, ನಮ್ಮ ಜೀವನದ ಶೈಲಿ ಎಲ್ಲ ಹೇಗೆ ಖಾಲಿ ಆಗ್ತಿದೆ ಎನ್ನುವುದು ನಿಮಗೇನು ಗೊತ್ತು ಸ್ವಾಮಿ? ಸಿಂಗಾಪುರದಲ್ಲಿ ನಾವು ಹೋದಾಗ ಒಂದು ಹೋಟೆಲ್ಗೆ ಹೋದಾಗ ಒಂದು ಹುಡುಗಿ ಬಂದು ಸರ್ವ್ ಮಾಡ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ನೋಡಿದ್ರೆ ರೋಬೋ ಅದು. ಕೆನ್ನೆ ಸವರೋಣ ಅಂತ ಅಂದ್ಕೊಂಡೆ, ಆದರೆ ಶಾಕ್ ಹೊಡೆಯುತ್ತೆ ಅಂತಾರೆ ಹೇಳಿದ್ರು. ಯಾಕಪ್ಪ ಗತಿ, ಎಲ್ಲೋ ಬಂದು ಶಾಕ್ ಯಾಕೆ ಕೊಡಿಸ್ಕೊಳ್ಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಸ್ಮೈಲ್ ಮಾಡಿದೆ, ಅದು ಸ್ಮೈಲ್ ಮಾಡ್ತೆ. ಟ್ರಾಫಿಕ್ ಎಲ್ಲಿರುತ್ತೆ ಅಂತ ಸ್ಯಾಟಲೈಟಲ್ಲೇ ಹಿಡಿದು ನಾನು ಈ ಕಡೆ ಹೋಗ್ಬೇಡ, ಇಲ್ಲಿ ಜಾಮ್ ಜಾಸ್ತಿ ಇರುತ್ತೆ, ಈ ಕಡೆ ಹೋಗ್ಬೇಡಿ ಕ್ಲಿಯರ್ ಜಾಸ್ತಿ ಇರುತ್ತೆ ಅಂತ ನಮಗೆ ಕೊಟ್ಕೊಂಡು ಅಂತರಾತ್ಮ ಥರ ಮನಸ್ಸಾಕ್ಷಿ ಥರ ಗೈಡ್ ಮಾಡ್ತಾ ಇರುವಂಥ ಇದನ್ನು ಕೃತಕ ಅನ್ನೋಕ್ಕಾಗತ್ತಾ? ಆರ್ಟಿಫಿಷಿಯಲ್ ಅನ್ನೋಕ್ಕಾಗತ್ತಾ? ನೋ ನೋ ಮೈ ಡಿಯರ್ ಫ್ರೆಂಡ್. ನೀವು ಮಿಷನರಿಗಳನ್ನ ಬಳಸಿ ಉತ್ಪಾದನೆ ಮಾಡೋದ್ರಿಂದ ನಿಮ್ಮ ಪ್ರೊಡಕ್ಷನ್ ಸ್ಪೀಡ್ ಆಗ್ತದೆ, ನಿಮ್ಮ ಮಾರ್ಕೆಟಿಂಗ್ ಚೆನ್ನಾಗಿರ್ತದೆ, ದೇಶ ಎಕ್ಸ್ಪೋರ್ಟ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು, ರಫ್ತಿನ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಬೋದು. ಆ ಕಾರಣಕ್ಕಾಗಿ ಇಡೀ ದೇಶದ ಮುಂದುವರಿಯುವ ಭಾಗ ಅಂತಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅಡಗಿದೆ. ಈಗ ನೋಡಲಿಕ್ಕೆ ಸುಂದರವಾಗಿರ್ತಕ್ಕಂಥ ಎಷ್ಟೇ ಪರಿಮಳ ಇಲ್ಲದ ಸುವಾಸನೆ ಬೀರದ ಆ ಪ್ಲಾಸ್ಟಿಕ್ ಹೂಗಳಿಗಿಂತ ಒಂದು ಪರಿಮಳ ಬೀರೋ ಒಂದು ಮಲ್ಲಿಗೆ ದಂಡು ಸಾಕಲ್ಲ. 10 ಅಡಿ ದೂರದಲ್ಲಿ ಕಾರ್ ಬರ್ತಾ ಇದೆ, ಹೋಗಬೇಡ, ಇವನು ನಿಂತ ಪಾಪ, ಇವನು ಕಣ್ಣು ಕಾಣಲ್ಲ, ಮತ್ತೆ ಹೆಜ್ಜೆ ಇಟ್ಟ, ನೋ ಹೋಗಬೇಡ, 10 ಅಡಿ ದೂರದಲ್ಲಿ ಕಾರಿದೆ. ಅವರು ನಿನ್ನೆ ರಾತ್ರಿ ಕಾರ್ನಲ್ಲಿ ಪಾರ್ಕ್ ಮಾಡಿದ್ದಾರೆ ಮನೆ ಮುಂದೆ, ಅದು ಅಲ್ಲೇ ಇದೆ 2 days ಹಿಂದೆ. ಇದು ಗೊತ್ತಾಗಲಿಲ್ಲ ಅದಕ್ಕೆ. ಈ ಮಿಷಿನು ಎಷ್ಟಾಗಲಿ ಇದು.
देखिए, जीवन के चक्र में उम्र ढलना एक आम सी बात होती है और इसका बहुत अच्छा उदाहरण आपके सामने इस समय। लेकिन जिंदगी के इस पड़ाव में कभी कभी ऐसा पल भी आता है जब आपको कुछ मदद की जरूरत पड़ती है, चाहे वो पारिवारिक हो, स्वास्थ्य संबंधी हो, आर्थिक हो, कोई विवाद हो या शोषण का मामला। लेकिन आपके इन सभी जरूरतों को देखते और समझते हुए भारत सरकार ने शुरू की है एक एल्डर लाइन, जहां आपको मिलेगा आपके सारे समस्याओं का समाधान। फोन नंबर है 14567। अब भले आपके बच्चे आपके साथ रहते हों या किसी दूसरे शहर में हों, ये है आपका अटूट सहारा। तो बस जिंदगी के उन सुनहरे लम्हों को संजो कर अपने आज को बेफिक्री से आप जिए, क्योंकि अब ओल्ड एज बनेगा गोल्डन एज। कैसे? 14567 याद रखिएगा। ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಗಾಂಧೀಜಿಯವರು ಹೇಳ್ತಾರೆ, ನಮ್ಮ ದೇಶ ಹಳ್ಳಿಗಳ ನಾಡು, ಹಳ್ಳಿಗಳು ಉದ್ಧಾರವಾಗದ ಹೊರತು ದೇಶದ ಪ್ರಗತಿ ಸಾಧ್ಯ ಇಲ್ಲ ಅಂತ. ಇಂತಹ ಪ್ರಗತಿಪರ ಕೃಷಿಕರು ನಮ್ಮ ಹಳ್ಳಿನಾಡಿನಲ್ಲಿದ್ದರೆ ಖಂಡಿತವಾಗ್ಲೂ ನಮ್ಮ ದೇಶ ಅತ್ಯದ್ಭುತವಾಗಿ ಮುಂದೆ ಬರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀ ಮಂಜುನಾಥ್ ಬಿ ರಾಜಣ್ಣ ಅವರನ್ನು. ಸರ್, ತಾವು ಮಾತಾಡ್ತಾ ಹೇಳಿದ್ರಿ, ನಾನು ಇಷ್ಟೆಲ್ಲ ಬೆಳೆಗಳನ್ನು ಬೆಳೀತಾ ನಾನು ಫಸಲನ್ನು ತಗೋತಾ ಇದ್ದೀನಿ, ಉತ್ತಮ ಬೆಳೆಗಳನ್ನು ನೀಡ್ತಾ ಇದ್ದೀವಿ, ಅದರಲ್ಲೂ ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಬೆಳೆಯನ್ನು ಬೆಳೀತಾ ಇದ್ದೀನಿ ಅಂತ. ಸರ್ವೇ ಸಾಮಾನ್ಯವಾಗಿ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ, ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಬಹಳಷ್ಟು ನಮ್ಮ ರೈತರ ಕೂಗು ಅಂತ ಹೇಳಿದ್ರೆ, ನಾನು ಬೆಳೆದಿರುವಂಥ ಬೆಳೆಗೆ ನನಗೆ ಸರಿಯಾದಂಥ ಒಂದು ಬೆಲೆ ಸಿಕ್ಕಿಲ್ಲ ಅಂತ. ಅದು ನಿಜನಾ, ಹೇಗೆ? ಮೇಡಮ್, ಅದು ಮೊದಲನೇದಾಗಿ ಹೇಳ್ಬೇಕಾದ್ರೆ ನಿಜ. ಅದು ಏನು ಯಾಕೆ ನಿಜ ಅಂದರೆ, ನಾವು ಬಿತ್ತನೆ ಮಾಡಬೇಕಾದ್ರೆ ನಮ್ಗೆ ಯಾವುದೇ ಥರ ಮಾಹಿತಿ ಸಿಗ್ತಾ ಇಲ್ಲ. ಯಾವ ಬೆಳೆ ಎಷ್ಟಾಗಬೇಕು, ಇಲ್ಲೇ ಬೇರೆ ರೈತರು ಎಷ್ಟು ಜನ ಎಷ್ಟು ಬೆಳೆ ಹಾಕಿದ್ದಾರೆ ಅಂತ ನಮ್ಗೆ ಮಾಹಿತಿ ಸಿಗ್ತಾ ಇಲ್ಲ. ನಾನು ಸುಮಾರು ಕಡೆ ಸರ್ಕಾರದ ಕಡೆ ಹೋದಾಗ ಅದು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೀನಿ. ಈಗ ನಾಳೆ ಬಜೆಟ್ ಕೂಡ ಅದೇ ಬೇಡಿಕೆ ಇಟ್ಟಿದ್ದೀನಿ. ನಾವು ಎಷ್ಟು ಜನ ಎಷ್ಟು ಯಾವ ಬೆಳೆ ಬೆಳಿಬೇಕು, ಈಗ ನಮ್ಮ ಮೊಬೈಲ್ ಫೋನಲ್ಲಿ ಮಳೆ ಯಾವಾಗ ಬರುತ್ತೆ ಅಂತೇಳಿ ನಮ್ಮ ಆ ಮಾಹಿತಿ ಸಿಗ್ತಾ ಇದೆ. ಯಾವ ಮಾರ್ಕೆಟಲ್ಲಿ ಏನು ಬೆಲೆ ಹೋಗ್ತಾ ಇದೆ ಅಂತ ಮಾಹಿತಿ ಸಿಗುತ್ತೆ, ಯಾವ ಗಿಡಕ್ಕೆ ಯಾವ ಥರ ಬೆಳೆ ಮಾಡಬೇಕು ಅಂತ ಮಾಹಿತಿ ಸಿಗ್ತಾ ಇದೆ. ಬಟ್ ಎಷ್ಟು ಜನ ಟೊಮೊಟೊ ಬಿತ್ತನೆ ಹಾಕಿದ್ದಾರೆ, ಎಷ್ಟು ಜನ ರಾಗಿ ಬಿತ್ತನೆ ಮಾಡಿದ್ದಾರೆ, ಎಷ್ಟು ಜನ ಆಲೂಗಡ್ಡೆ ಬಿತ್ತನೆ ಮಾಡಿದ್ದಾರೆ ಇವತ್ತು ಪ್ರತಿದಿನ ಆ ಮಾಹಿತಿ ನಮ್ಮ ಪ್ರತಿಯೊಬ್ಬ ರೈತನಿಗೂ ಸಿಕ್ಕಿದಾಗ ನಾವು ನಾಳೆ ಮಾರುಕಟ್ಟೆಯಲ್ಲಿ ಯಶಸ್ವಿ ಕಾಣಕ್ಕಾಗುತ್ತೆ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು 90 ಜನ ಟೊಮೊಟೊ ಉಣಿದಾಗ ಆ ಮಾಹಿತಿ 90 ಜನ ಟೊಮೊಟೊ ಉಣಿಯವ್ರೆ ಅಂತೇಳಿ ಮಾಹಿತಿ ರೈತನ ಸಿಕ್ಕಿದಾಗ ಒಂದು ಲಾಸ್ಟ್ ಮೂಮೆಂಟಲ್ಲಿ ಒಂದು 10 ಜನ ಆ ಬೆಳೆ ಬೇರೆ ಪರಿವರ್ತನೆ ಆಲೂಗಡ್ಡೆಗೆ ಅಥವಾ ರಾಗಿ ಜೋಳಕ್ಕೆ ಹೋದಾಗ ಆ ಒಂದು ಮಾಹಿತಿ ಸಿಕ್ಕಿದಾಗ ಆ ಒಂದು ಬೆಳೆನೂ ನಾಳೆ ಮಾರುಕಟ್ಟೆಗೆ ಬರಬೇಕಾದ್ರೆ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆದಾಗ ರೇಟ್ ಸಿಗುತ್ತೆ. ಖಂಡಿತವಾಗ್ಲೂ. ಆದರೂ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ಆಮದು ರಫ್ತು ಎರಡೂ ಆದಾಗ ಮಾತ್ರ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ತಾವು ಬೆಳೆಯುವಂತಹ ಬಹಳಷ್ಟು ಬೆಳೆಗಳನ್ನು ತಾವು ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ, ಬೇರೆ ದೇಶಗಳಿಗೂ ಕೂಡ ಕಳಿಸಿರೋದುಂಟು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ಮೊದಲನೇದಾಗಿ ಹೇಳಿದ್ನಲ್ಲ, ಜೈವಿಕ ಕ್ರಿಯೆದು ಭೂಮಿಯಲ್ಲಿ ಆ ಬೆಳೆ ಬೆಳೆದಾಗ ಆ ಗುಣಮಟ್ಟನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಬಟ್ ನಮ್ಮ ತೋಟದಲ್ಲಿ ವ್ಯಾಪಾರಸ್ಥನ ಬಂದು ಅದನ್ನು ಖರೀದಿ ಮಾಡಿ ಅದು ಬೇರೆ ಜಿಲ್ಲೆಗೆ ಅಥವಾ ಬೇರೆ ರಾಜ್ಯಕ್ಕೋ ಅಥವಾ ಬೇರೆ ದೇಶಕ್ಕೆ ಕಳಿಸಿದಾಗ ಅಲ್ಲಿ ಗ್ರಾಹಕನ ಕೈ ಸೇರೋ ತನಕ ನಮ್ಮ ಉತ್ಪನ್ನ ಚೆನ್ನಾಗಿದ್ದರೆ ಮಾತ್ರ ಅದು ಮತ್ತೆ ನಮ್ಮ ತೋಟಕ್ಕೆ ಬರ್ತಾರೆ ವ್ಯಾಪಾರ ಮಾಡೋಕ್ಕೆ. ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕು. ಕ್ವಾಂಟಿಟಿ ಬಗ್ಗೆ ನಾವು ಎಷ್ಟು ಗಮನ ಕೊಡ್ತೀರೋ ಕ್ವಾಲಿಟಿ ಬಗ್ಗೆನೂ ಅಷ್ಟು ಗಮನ ಕೊಟ್ಟಾಗ ಮುಂದೆ ಅಲ್ಲಿ ಗ್ರಾಹಕನ ಕೈ ಸೇರಿದಾಗ ಅವ್ರು ಗ್ರಾಹಕನ ಬಳಸೋ ತನಕ ಚೆನ್ನಾಗಿರೋಂಥ ಪದಾರ್ಥ ನಾವು ಬೆಳೆದು ಕೊಟ್ಟರೆ ಮಾತ್ರ ಆ ಒಂದು ರಫ್ತು ಉತ್ತೇಜನ ಆಗುತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚು ರೈತರಾಗಿ ಗಮನ ಕೊಡಬೇಕು. ತಾವು ಮಾತಾಡ್ತಾ ಹೈನುಗಾರಿಕೆ ಬಗ್ಗೆ ಹೇಳಿದ್ರಿ. ಒಬ್ಬ ರೈತ ಹೈನುಗಾರಿಕೆಯನ್ನ ತನ್ನ ಒಂದು ಹೊಲದಲ್ಲಿ ಬೆಳೆಯುವಂತಹ ವಸ್ತುಗಳ ಬಳಕೆಗಾಗಿರ್ಬೋದು ಅಥವಾ ತನ್ನ ಮತ್ತೊಂದು ಬದುಕಿನ ಒಂದು ಪರ್ಯಾಯವಾಗಿ ಬಳಸ್ಕೊಳ್ಳೋದಕ್ಕಾಗಿ ಅದು ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿ ನಿಲ್ಲುತ್ತೆ ಅಂತ ತಾವು ಹೇಳ್ತೀರಿ? ಮೇಡಮ್, ಅದ್ರ ಬಗ್ಗೆ ಹೇಳ್ಬೇಕಾಗಿದ್ದಂದ್ರೆ ಪ್ರತಿ ರೈತನ ಕುಟುಂಬಕ್ಕೂ ಸಮಗ್ರ ಕೃಷಿ ಬೇಕಾಗಿದೆ. ಸಮಗ್ರ ಕೃಷಿ ಇಲ್ಲದೆ ರೈತನ ಜೀವನ ಅಷ್ಟೇನು ಚೆನ್ನಾಗಿಲ್ಲ. ಸಮಗ್ರ ಕೃಷಿ ಏನಂದ್ರೆ ಮನೆಯಲ್ಲಿ ಹಸು ಇರುತ್ತೆ, ಕೋಳಿ ಇರುತ್ತೆ, ಕುರಿ ಇರುತ್ತೆ, ಕೃಷಿ, ತೋಟಗಾರಿಕೆ, ಪುಷ್ಪೋದ್ಯಮ ಎಲ್ಲ ಬೆಳೆನೂ ಬರುತ್ತೆ ಸಮಗ್ರ ಕೃಷಿಯಲ್ಲಿ.
ಈಗ ಕುರಿ ಕಾಸು ತಾತನಿಗೆ ಹೋಗುತ್ತೆ, ಕೋಳಿ ಕಾಸು ಅಜ್ಜಿಗೆ ಹೋಗುತ್ತೆ, ತುಪ್ಪದ ಕಾಸು ಅಮ್ಮನಿಗೆ ಹೋಗುತ್ತೆ, ಆಮೇಲೆ ಇಡೀ ತೋಟದಲ್ಲಿ ಬೆಳೆದಿದ್ದ ಕಾಸು ಅಂತೆಲ್ಲ ಯಜಮಾನಕ್ಕೆ ಹೋಗುತ್ತೆ. ಅಲ್ಲಿಗೆ ಮನೆಯೆಲ್ಲರೂ ಸಂಪುಷ್ಟವಾಗಿರ್ತಾರೆ ಅಂತ ಲೆಕ್ಕ. ಅದಲ್ಲದೆ ಸಮಗ್ರ ಕೃಷಿಯಿಂದ ಹಾಲು, ತುಪ್ಪ, ಮೊಸರು, ಮೊಟ್ಟೆ, ಮಾಂಸ ನಾವೇ ಸ್ವಂತ ನಮ್ಮನೆಯಲ್ಲೇ ಸಿಗೋದ್ರಿಂದ ಆರೋಗ್ಯನೂ ಎಲ್ಲರಿಗೂ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಹಸು, ಕುರಿ, ಮೇಕೆ, ಮೊಲ, ಹಂದಿ ಹಾಗೂ ಕೋಳಿ ಇವೆಲ್ಲವನ್ನ ಕೂಡ ಸಾಕಿದ್ದೀರಿ. ವೀಕ್ಷಕರೇ, ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವ್ರ ಹತ್ರ ಮಾತಾಡ್ತಾ ಕೇಳ್ತಿದ್ದೆ, ಸರಿ ಸುಮಾರು 50 ಲೀಟ್ರ್ ದಿನಕ್ಕೆ ಹಾಲು ಬರುತ್ತೆ ಅಂತಂದ್ರು. ಹೌದಾ, ಇದು ಹಾಕಕ್ಕೆ ಹುಡುಗರು ಇಟ್ಕೊಂಡಿದ್ದೀರಾ ಅಂದೆ. ಇಲ್ಲಮ್ಮ, ನಾನೇ ಹೋಗಿ ಹಾಕ್ತೀನಿ ಅಂತ ಹೇಳಿದ್ರು. ಯಾವಾಗ ನಾವು ಆಳಾಗಿ ಬದುಕೋದಕ್ಕೆ ತಯಾರಾಗಿರ್ತೀವೋ ಆಗಲೇ ಅರಸನಾಗಿ ಕೂಡ ಬದುಕೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಪ್ರಗತಿಪರ ರೈತರೇ ಇವತ್ತು ಕಾರಣೀಭೂತರಾಗಿದ್ದಾರೆ. ಇಷ್ಟೆಲ್ಲ ಹಾಲಿಗಳ ಒಂದು ಮಾರುಕಟ್ಟೆಯಲ್ಲಿ ಬೆಳೀತಾ ನೀವು ಈ ಹಸು ತರೋದ್ರ ಬಗ್ಗೆ ಕೂಡ ಒಂದು ಕತೆ ಹೇಳಿದ್ರಿ. ಒಂದ್ಸಲ ನಿಮ್ಮ ಮೇಕೆ ಏನೋ ಪಕ್ಕದವರ ಹೊಲದಲ್ಲಿ ಹೋಗಿ ಮೇಯ್ಬಿಟ್ಟಿತ್ತಂತೆ, ಹಾಗಾಗಿ ಅದನ್ನ ಮಾರಿದ್ರಂತೆ. ಆಮೇಲೆ ಏನಾಯ್ತು ಅಂತ ನಿಮ್ಮಿಂದನೇ ಕೇಳೋಣ. ನಮ್ಮ ತಂದೆ ನಮ್ ಪ್ರತಿ ಸರಿ ಎಚ್ಚರಿಕೆ ಹೇಳ್ತಾ ಇರ್ತಾರೆ. ಒಂದು 5 ಮೇಕೆ ಮೇಯಿಸಿದ್ರಿ, ಅದು ಪಕ್ಕದ ಹೊಲಗೆ ಹೋಗಿ ಮೇದು ಬಿಡ್ತು. ಅವ್ರು ತುಂಬಾ ಗಲಾಟೆ ಮಾಡಿದ್ರು. ಆ ಮಾರನೇ ದಿವಸನೇ ಹೋಗಿ ಅದನ್ನ ಸಂತೆಯಲ್ಲಿ ಮಾರಿದೆ. ಆ ಸಂತೆಯಲ್ಲಿ ಬಂದಿದ್ದ ತನನ ಒಬ್ಬ ವಿದ್ಯಾವಂತ ಬುದ್ಧಿವಂತರ ಹತ್ರಕ್ಕೆ ಹೋಗಿ ಈ ಥರ ಚರ್ಚೆ ಮಾಡಿದೆ. ಅವರು ಒಂದು ಆಧುನಿಕತೆಯಾಗಿ ಒಂದು ನೀವು ಈಗ ಇಷ್ಟೆಲ್ಲ ಮಾಡಬೇಕಾದ್ರೆ, ಅದು 70ರ ದಶಕದ ಮಾತು. ಆಗ ಅವ್ರು ಹೇಳಿದಂತೆ, ನೀವು ಒಂದು ಹಸು ಕರು ಕೊಡಿಸ್ತೀನಿ, ಅದನ್ನು ನೀನು ಮೇಯಿಸು, ನೀವು ಎಲ್ಲಕ್ಕಿಂತ ಸ್ವಲ್ಪ ಟೆಕ್ನಾಲಜಿ ಹೊಸದಾಗಿರುತ್ತೆ. 70ನೇ ದಶಕ ಅಂದರೆ ಅವೆಲ್ಲ ಬರೀ ನಾಟಿ ಹಸು ಅಥವಾ ಎಮ್ಮೆ ಮೇಯಿಸ್ತಾ ಇತ್ತಂತ ಕಾಲ. 1 ಲೀಟ್ರು ಅರ್ಧ ಲೀಟ್ರ್ ಕರಿತಾ ಇದ್ದಂಥ ಕಾಲ. ನೀನು ಈ ಹಸು ತಗೊಂಡು ಮೇಯಿಸು ಅಂತ ಹೇಳಿದ್ದು ಕೊಟ್ಟರು. ಆ ಜರ್ಸಿ ಕರು ಸ್ವಲ್ಪ ಕೆಂಪಿತ್ತು. ಆ ಊರಲ್ಲಿ ಹೊಡ್ಕೊಂಬರ್ಬೇಕಾದ್ರೆ ಸ್ವಲ್ಪ ಬುದ್ಧಿವಂತರು, ಆಗಿನ ಕಾಲದ ಬುದ್ಧಿವಂತರು ನೆಗೆದು ಬಿಟ್ರು, ರಾಜಹಣ್ಣು ಕತ್ತೆ ಮರಿ ತಗೊಂಬತ್ತವನೇ ಊರಿಗೆ ಅಂತ. ಆ ಬಂದಂಥ ಹಸುಕರು ಬೆಳೆಸಿ ದೊಡ್ಡದು ಮಾಡಿ ಹಾಲು ಕರೆದ್ರಲ್ಲ, ಆ ಕಾಲಕ್ಕೆ 15ರಿಂದ 20 ಲೀಟ್ರ್ ಹಾಲು ಕರೆದು ಆ ಒಂದು ಆಧುನಿಕತೆ ಜೀವನಕ್ಕೆ ನಾವು ಕಾಲಿಟ್ಟಾಗ ನಮ್ಮ ಮನೆಗೆ ನಾವು ಏನು ಕೇಳಿದ್ರೆ ಅದನ್ನೆಲ್ಲ ಕೊಡ್ತು ಆ ಹಸು. ಅಲ್ಲಿಂದ ನಮ್ಮ ಆಧುನಿಕತೆ ಶುರುವಾಯಿತು. ಇವತ್ತು ನಾವು ಹೊಸ ಟೆಕ್ನಾಲಜಿ ಮೂಲಕ ಹೊಸ ಬೆಳೆ ಮಾಡ್ತಾನೆ ಇದ್ರಿ, ಅದಂಗೆ ಮುಂದುವರಿತಾನೆ ಇದೆ. ಖಂಡಿತ ನಿಮ್ಮ ಮನೆಯ ಕಾಮಧೇನು ಅಷ್ಟೇ ಅಲ್ಲ, ನಿಮ್ಮ ಗ್ರಾಮದ ಕಾಮಧೇನು ಆಗಿ ನಿಮ್ಮ ಹಸು ಬೆಳೀತಾ ಇದೆ. ಸೊ ಒಟ್ಟು ಎಷ್ಟು ಪ್ರಾಣಿಗಳನ್ನು ಸಾಕಿದ್ದೀರಿ? ಅವುಗಳ ಒಂದು ಅದರ ವ್ಯವಸ್ಥೆಗೆ, ಯಾಕೆಂದರೆ ಅದರ ಆರೋಗ್ಯನ ಕಾಪಾಡ್ಕೋಬೇಕಾಗತ್ತೆ, ಅವುಗಳ ಜೊತೆಯಲ್ಲಿ ನಿಮ್ಮ ಒಂದು ಸಂಬಂಧ ಕೂಡ ತುಂಬ ಬಲವಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಿದ್ರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಸಮಗ್ರ ಕೃಷಿ ಅಂತ ಹೇಳ್ಬೇಕಾದ್ರೆ ಇಡೀ ಮನೆ ಮಂದಿ ಎಲ್ಲ ಕೆಲಸ ಮಾಡಿದ್ರೆ ಮಾತ್ರ ಸಮಗ್ರ ಕೃಷಿ ಆಗುತ್ತೆ. ಆ ಸಮಗ್ರ ಕೃಷಿ ಮಾಡೋದ್ರಿಂದ, ಎಲ್ಲರೂ ಕೆಲಸ ಮಾಡೋದ್ರಿಂದ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಸರ್. ತಾವು ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ತಮ್ಮ ಒಂದು ಹೊಲ ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲಿನ ಜಾಗದ ಬಹಳಷ್ಟು ರೈತರು ಬಂದು ನಿಮ್ಮನ್ನು ಭೇಟಿಯಾಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ತಾವು 24 ಗಂಟೆ ನಿಮಗೆ ಯಾವುದೇ ಸಮಯದಲ್ಲಿ ಕರೆ ಮಾಡಿದ್ರು ಕೂಡ ತಾವು ಕರೆಯನ್ನು ಸ್ವೀಕರಿಸ್ತೀರಿ. ಅವ್ರಿಗೆ ಯಾವುದೇ ರೀತಿಯ ಪ್ರಶ್ನೆಗಳು ಕೂಡ ಉತ್ತರ ಹೇಳ್ತಾ ಹೋಗ್ತೀರಿ. ಆ ಸಂದರ್ಭದಲ್ಲಿ ಹಾಸನದ ಗಣೇಶ್ ಅವರಿಂದ ನಿಮ್ಗೊಮ್ಮೆ ಕರೆ ಬರುತ್ತೆ, ಅವ್ರು ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ. ಇವತ್ತು ಅವರು ಒಬ್ಬ ಒಳ್ಳೆ ಯಶಸ್ವಿ ರೈತ ಆಗೋದಕ್ಕೆ ತಮ್ಮ ಸಲಹೆಗಳು ಕಾರಣ ಆಗಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಮೊದಲನೇದಾಗಿ ನಾನು ಕೃಷಿಗೆ ಬಂದಾಗ ನನಗೆ ನಮ್ಮ ಹಿರಿಯರಿಂದ ಸಾಕಷ್ಟು ಮಾಹಿತಿ ಸಿಕ್ತು. ತದನಂತರ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಅಧ್ಯಯನ ಪ್ರವಾಸದಲ್ಲಿ ಸಾಕಷ್ಟು ಕಲಿತೆ. ಎಷ್ಟು ಕಲಿತೆ ಅಂದರೆ, ನಮ್ಮ ಕೃಷಿ ಇಲಾಖೆಯವರು ಒಂದ್ಸರಿ ಹೈದ್ರಾಬಾದ್ನ ಇಕ್ರಿಸ್ಯಾಟಿಗೆ ಕಲಿಸಿದ್ರು. ಆ ಇಕ್ರಿಸ್ಯಾಟಲ್ಲಿ ಒಂದು ಅಧ್ಯಯನದಲ್ಲಿ ಡಾಕ್ಟರ್ ಮುರಳಿ ಶರ್ಮಾ ಅಂತೇಳಿ ನಮ್ಗೊಂದು ದಿನದ ಕಾರ್ಯಾಗಾರ ಕೊಟ್ಟರು. ಆ ಕಾರ್ಯಾಗಾರದಲ್ಲಿ ನಮ್ಗೆ ಎಷ್ಟು ಮಾಹಿತಿ ಕೊಟ್ಟರು ಅಂದರೆ, ಅವ್ರು ಹೇಳಿದರು, ಈ ದೇಶದಲ್ಲಿ ಯಾವ ಕೃಷಿ ಸಚಿವರು ಭೇಟಿ ಕೊಟ್ಟಿಲ್ಲ ನಮ್ಮ ಕ್ರಿಸಾಟ್ಗೆ. ಕರ್ನಾಟಕದ ಕೃಷಿ ಸಚಿವರಾದ ಕೃಷ್ಣ ಬೈರೇಗೌಡರು 5 ಸಾರಿ ನಮ್ಮ ಬಳಿ ಬಂದು ಚರ್ಚೆ ಮಾಡ್ಕೊಂಡೋಗಿದ್ದಾರೆ ಅಂತ ಅವ್ರಿಗೆ ಆ ಒಂದು ಸಂದರ್ಭದಲ್ಲಿ ಹೇಳಿದರು. ನಾನು ಅವ್ರ ಹತ್ರ ಕಲಿತಂಥ ಅಧ್ಯಯನ ಏನಂದರೆ, ಅಷ್ಟು ಮಾಹಿತಿ ಸಿಗ್ತದೆ ಅಲ್ಲೇ. ಸಿಕ್ಕಿ ಆ ಒಂದು ಮಾಹಿತಿ ಕಲಿತು ನಾನು ಇತರೆ ರೈತರಿಗೆ ಮಾದರಿ ಆಗೋಕ್ಕೆ ಕಾರಣ ಆಯಿತು. ಇವಾಗ ಎಷ್ಟು ಜನ ನಮ್ಮ ಕರ್ನಾಟಕದ ಅರ್ಧ ಕರ್ನಾಟಕ ರೈತರು ನಮ್ಗೆ ಕರೆ ಮಾಡ್ತಾರೆ. ನಾವು ಅವರು ಏನು ಬೆಳೆಯಲ್ಲಿ ಸಮಸ್ಯೆ ಇದ್ದರೆ ಆ ಸಮಸ್ಯೆನ ಮತ್ತೆ ಅವು ಉತ್ತರ ಕೊಟ್ಟು, ಆ ಉತ್ತರ ಸರಿ ಅನಿಸಿದ್ರೆ ಮಾತ್ರ ಮತ್ತೆ ಕರೆ ಮಾಡ್ತಾರೆ. ಹಂಗಾಗಿ ಹಾಸನದ ಗಣೇಶ್ ಅವರು ಅದೇ ಥರ ಅವರು ಸ್ವಲ್ಪ ಸಾವಯವ ಕೃಷಿಯಲ್ಲಿ ಇದ್ದರು. ಅವ್ರಿಗೆ ತರಕಾರಿ ಬೆಳಿಬೇಕಂತೇಳಿ ಅವ್ರಿಗೆ ಉತ್ತೇಜನ ಕೊಟ್ಟರು. ಆಮೇಲೆ ಮಂಡ್ಯದ ನಾಗರಾಜ್ ಅಂತೇಳಿ
ಅವರು ಅಷ್ಟೇ, ಮಂಡ್ಯದ ಮಂಗಳ ಗ್ರಾಮದ ನಾಗರಾಜ್ ಅವರು ಸ್ವಲ್ಪ ಕಾಲ್ ಹ್ಯಾಂಡಿಕ್ಯಾಪ್ಟ್ ಆಗಿದೆ. ಅವರು ಮತ್ತೆ ಭತ್ತ ಮತ್ತೆ ಕಬ್ಬು ಮಾತ್ರ ಬೆಳೀತಾ ಇದ್ರು. ಅವರು ನಾವು ತರಕಾರಿಗೆ ಹೋಗ್ಬೇಕು, ನಾವು ಸ್ವಲ್ಪ ತರಕಾರಿ ಬೆಳಿಬೇಕು, ಮಣ್ಣಲ್ಲಿ ತುಂಬ ಕಡಿಮೆ ಆಗಿದ್ರಿ ಅಂತೇಳಿ ಅವರು ಕೊಟ್ಟಾಗ ಅವ್ರಿಗೆ ಮೊದಲನೇದಾಗಿ ನೀವು ನೀರು ಬಳಸೋದು ಕಡಿಮೆ ಮಾಡಿರಿ, ಮಂಡ್ಯದಲ್ಲಿ ನೀವು ಹೆಚ್ಚು ನೀರು ಬಳಸ್ತೀರಿ, ನೀವು ಹೆಚ್ಚು ಒಳ್ಳೆ ಬೆಳೆ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೂ ಮಾಹಿತಿ ಕೊಟ್ಟೆ. ಗಣೇಶ್ ಅವ್ರಿಗೂ ಮಾಹಿತಿ ಕೊಟ್ಟೆ. ನಮ್ಮ ಹಾಸನ ಚೆನ್ನಾಗಿ ನಮ್ಮ ಬಲ್ದೇರೆ ಮಂಜುನಾಥ್ ಅವ್ರಿಗೂ ಮಾಹಿತಿ ಕೊಟ್ಟೆ. ನಮ್ಮ ಕೋಲಾರ ರವಿಶಂಕರ್ಗೂ ಮಾಹಿತಿ ಕೊಟ್ಟೆ. ಸುಮಾರು ಜನ ಕಾರ್ಯ ಯಾರು ಮಾಡ್ತಾರೆ ಅವ್ರಿಗೆಲ್ಲಾನು ಒಳ್ಳೆ ಮಾಹಿತಿ ಕೊಡೋದ್ರಿಂದ ಮತ್ತೆ ಅವರು ಕಾರ್ಯಕ್ರಮ ಮಾಡ್ತಾರೆ. ಖಂಡಿತವಾಗ್ಲೂ ನಿಮ್ಮ ಹೊಲ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ಬೆಳೆಯನ್ನು ಬೆಳೆಯುವಂಥ ಒಂದು ಕೇಂದ್ರವಷ್ಟೇ ಆಗಿಲ್ಲದೆ ಅದೊಂದು ಅಧ್ಯಯನ ಕೇಂದ್ರವಾಗಿ, ಪ್ರಾಯೋಗಿಕ ಕೇಂದ್ರವಾಗಿ ಮಾರ್ಪಟ್ಟಿದೆ ಅಂತಲೇ ಹೇಳ್ಬೋದು. ಬಹಳಷ್ಟು ವಿದ್ಯಾರ್ಥಿಗಳು ಅವ್ರೇನು ಥಿಯರಿಯನ್ನು ಅವರ ಶಾಲೆಯಲ್ಲಿ ಕೂತ್ಕೊಂಡು ಅವರ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಕಲ್ತ್ಕೊತಾರೋ ಅದನ್ನು ಪ್ರಾಯೋಗಿಕವಾಗಿ ಕಲಿಯೋದಕ್ಕೆ ತಮ್ಮ ಒಂದು ಹೊಲಕ್ಕೆ ಬರ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ನಮ್ಮ ಮಾಹಿತಿ ಚೆನ್ನಾಗಿದೆ ಅಂತ ಅವರು ಒಂದ್ಸರಿ ಕೇಳಿದ ಮೇಲೆ ಪ್ರತಿ ಸರಿ ಬರ್ತಾ ಇರ್ತಾರೆ. ಸರಿ, ಸುಮಾರು 4 ತಿಂಗಳು ಇದ್ರಂತೆ ಒಂದು ರಾವೆ ಪ್ರೋಗ್ರಾಮ್ ಅಲ್ಲಿ ನಾನು ನಮ್ಮೂರಿಗೆ ಬಂದಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಅವ್ರಿಗೊಂದು ಮಾಹಿತಿ ತುಂಬಾ ಚೆನ್ನಾಗಿ ಸಿಕ್ತು. ಅವರು ಬಟ್ ಒಂದು ವಿದೇಶಕ್ಕೆ ಹೋಗಿ ಕಲ್ತಿದ್ರು, ನಾವು ಇಷ್ಟು ಕಲಿತಾ ಇರಲ್ಲ, ಅಷ್ಟು ನಿಮ್ಮ ಊರಲ್ಲಿ ಕಲ್ತ್ರಿ, ನಿಮ್ಮಿಂದ ಕಲ್ತ್ರಿ ಅಂತೇಳಿ ಒಂದು ಪ್ರೋತ್ಸಾಹ ನಮ್ಮಲ್ಲಿ ಅವರಿಂದ ಸಿಕ್ತು. ಅತಿವೃಷ್ಟಿ ಅನಾವೃಷ್ಟಿ ಅನ್ನೋ ಪದನ ನಾವು ಹೆಚ್ಚು ಕೇಳ್ತಿರ್ತೀವಿ, ಆದರೆ ಇದರ ಪೆಟ್ಟು ಬೀಳೋದು ಯಾವಾಗಲೂ ನಮ್ಮ ರೈತರಿಗೆ ಅವರ ಬೆಳೆಗಳ ಮೇಲೆ. ಆ ಸಂದರ್ಭದಲ್ಲಿ ಹೇಗೆ ಒಬ್ಬ ಜಾಣ ರೈತ ಆ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲೂ ಕೂಡ ತನ್ನ ಬೆಳೆಯನ್ನು ಉಳಿಸ್ಕೋಬೋದು ಅಂತ ನಿಮ್ಗನ್ಸುತ್ತೆ? ಮೇಡಮ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಬೆಳೆದಾಗ ಬದುಕಕ್ಕಾಗಲ್ಲ, ಒಳ್ಳೆ ಬೆಲೆ ಸಿಗಲ್ಲ. ಯಾರು ಬೆಳೆದಿದ್ದಾಗ ಆ ಬೆಳೆ ಮಾಡೋಂಥ ವ್ಯವಸ್ಥೆ ನಮ್ಮಲ್ಲಿ ಜ್ಞಾನ ಇದ್ದರೆ ನಾವು ತುಂಬ ನಮ್ಮ ಬದುಕು ಹಸನ ಆಗುತ್ತೆ. ನಿಜ. ಫ್ಲೋರಿಕಲ್ಚರ್ ಅಂತ ನಾವೇನು ಹೇಳ್ತೀವೋ, ಪುಷ್ಪೋದ್ಯಮ ಅಂತ ಹೇಳಿ, ತಾವು ಬಹಳಷ್ಟು ವಿವಿಧ ಬಗೆಯ ಹೂವುಗಳನ್ನು ಬೆಳಿತೀರಿ. ಅದನ್ನು ಬೇರೆ ರಾಜ್ಯಗಳಿಗೆ, ಅದರಲ್ಲೂ ಉತ್ತರ ಭಾರತದ ರಾಜ್ಯಗಳಿಗೆ ತಾವು ಅದನ್ನು ರಫ್ತು ಮಾಡ್ತೀರಿ. ಈ ಹೂವಿನ ಬೇಡಿಕೆಯನ್ನು ತಾವು ಹೇಗೆ ಒಂದು ತುಲನೆ ಮಾಡಿ ತನ್ನ ಮೂಲಕ ಅದರ ಬೆಳವಣಿಗೆಗೆ ಕೈ ಹಾಕ್ತೀರಾ? ಮೇಡಮ್, ನಾನು ಸುಮಾರು 20 ವರ್ಷ ನಾವು ಆಹಾರ ಬೆಳೆ ಬಿಟ್ಟು ಬೇರೆ ಇನ್ನೇನು ಬೆಳೆಬಾರ್ದು ಅಂತ ಅದೊಂದು ಅಜೆಂಡಾ ಇಟ್ಕೊಂಡು ಆಹಾರ ಬೆಳೆ ಉತ್ಪಾದನೆ ಮಾತ್ರ ಮಾಡ್ತಿದ್ದೆ. ಕೆಲವು ಸಮಯನ ಇದು ನಾವು ಪ್ರಗತಿಪರ ಕೆಲವು ರೈತರು ನೋಡಿದಾಗ ಈ ಪುಷ್ಪೋದ್ಯಮದಲ್ಲೂ ಒಳ್ಳೆ ಆದಾಯ ಇದೆ ಅಂತೇಳಿ ಸ್ವಲ್ಪ ಮಾಹಿತಿ ಸಿಕ್ಕಿದಾಗ ಹಂಗಾಗಿ ನಾವು ಪುಷ್ಪೋದ್ಯಮಕ್ಕೂ ಹೋಗ್ಬೇಕಾಗಿತ್ತು. ನೀವು ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದೀರಿ. ನಿಮಗೆ ಯಾರ ಸ್ಫೂರ್ತಿ? ಯಾವ ರೈತರನ್ನ ತಮಗೆ ಸಮಸ್ಯೆಗಳು ಬಂದಾಗ, ತಮಗೊಂದು ನಿರ್ಧಾರವನ್ನು ತಗೊಳ್ಳುವಾಗ ಯಾರಿಗೆ ಕರೆ ಮಾಡಿದಿ ಅವ್ರ ಹತ್ರ ಹೆಚ್ಚು ತಾವು ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ತಗೊಂತೀರಿ? ಮೇಡಮ್, ಮೊದಲನೇದಾಗಿ ನಮ್ಮದು ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳಲ್ಲೂ ಸಂಪರ್ಕ ಇದ್ದೀನಿ. ಎರಡನೇದಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಡೋನಹಳ್ಳಿ, ಅದಲ್ಲದೆ ನಮ್ಮ GKVK ಎಲ್ಲ ವಿಜ್ಞಾನಿಗಳಲ್ಲೂ ಇದ್ದೀನಿ. ಅದಲ್ಲದೆ ನಮ್ಮ ಈಗ ಈ ಸಾಮಾಜಿಕ ಜಾಲತಾಣ ಅಂಥೇಳಿ ವಾಟ್ಸಪ್ ಗ್ರೂಪಲ್ಲಿ, ನಮ್ಮ ಅಗ್ರಿ ಸೊಲ್ಯೂಷನ್ ಗ್ರೂಪಲ್ಲಿ ನಮ್ಗೆ ತುಂಬ ಮಾಹಿತಿ ಸಿಗ್ತಾ ಇದೆ. ನಾವು ಅಲ್ಲಿ ಏನೇ ಸಮಸ್ಯೆ ಬಂದಾಗ ಕೆಲವೇ ಸಮಯದಲ್ಲಿ ನಮಗೆ ಮಾಹಿತಿ ನಮ್ಮ ಅಗ್ರಿ ಸೊಲ್ಯೂಷನ್ ಸಿಗ್ತಾ ಇದೆ. ಮತ್ತು ದಾಳಿಂಬೆ ಬೆಳೆಗಾರ ಸಂಘ ಅಂತೇಳಿ ಹೊಸದಾಗಿ ಮಾಡಿದ್ದೀರಿ, 1 ವರ್ಷ ಆಗಿದೆ. ಅದರಲ್ಲೂ ನಮಗೆ ದಾಳಿಂಬೆ ಬೆಳೆ ಬಗ್ಗೆ ನಾವು ಸಮಸ್ಯೆ ಅಂತೇಳಿ ನಾವು ಒಂದು ಫೋಟೋ ಅದರಲ್ಲಿ ಕಳಿಸಿದ್ರೆ ನಮ್ಮ ಕೆಲವೇ ನಿಮಿಷಗಳಲ್ಲಿ ನಮ್ಗೆ ಅಲ್ಲಿ ಮತ್ತೆ ಮಾಹಿತಿ ಸೊಲ್ಯೂಷನ್ ಪರಿಹಾರ ಸಿಗ್ತಾ ಇದೆ. ಅದಲ್ಲದೆ ಈ ಯಶಸ್ವಿ ರೈತರ ತಾಕುಗಳಿಗೆ ನಾವು ಕ್ಷೇತ್ರ ಭೇಟಿ ಮಾಡ್ತಾ ಇರ್ತೀವಿ. ಎಲ್ಲರೂ ದೇವಸ್ಥಾನ ಮತ್ತು ಇನ್ನೊಂದು ಪ್ರವಾಸ ಅಂತೇಳಿ ಹೋಗ್ತಾರೆ, ಬಟ್ ನಾನು ಯಶಸ್ವಿ ರೈತರ ತಾಕುಗಳ ಭೇಟಿ ನೀಡೋದೇ ಒಂದು ಮುಖ್ಯ ಉದ್ದೇಶ. ನಾನು ಕಲ್ತಿರೋದಲ್ಲದೆ ನಾನು ಪ್ರತಿ ಸರಿನೂ ಹೊಸದೊಂದು ಹುಡುಕ್ಬೇಕು ಏನಾದರೂ ಅಂತೇಳಿ ಯಶಸ್ವಿ ರೈತರ ತಾಟಗಳು ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಸರ್, ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ತಮ್ಮ ಕೃಷಿ ಪಂಡಿತ ಅನ್ನೋ ಬಿರುದನ್ನು ಕೊಟ್ಟಿರೋದಕ್ಕೆ ನಮಗೆ ಕಾರಣ ಸಿಗ್ತಾ ಹೋಗ್ತಾ ಇದೆ ತಮ್ಮನ್ನ ಹತ್ರ ಮಾತಾಡಿಸಿದಷ್ಟು. ಆದರೂ ಒಂದು ಹಂತದಲ್ಲಿ ನಾವು ಬಹಳ ಕೇಳಿದ್ದು ಅಂತ ಹೇಳಿದ್ರೆ, ರೈತರು ತಮ್ಮ ಸೋಲನ್ನು ತುಂಬ ಸುಲಭವಾಗಿ ಒಪ್ಕೊಂಡ್ಬಿಡ್ತಾರೆ. ನೇಣಿಗೆ ಶರಣಾಗಿರುವಂತಹ ಬಹಳಷ್ಟು ನಿದರ್ಶನಗಳನ್ನು ನೋಡಿದ್ದೀವಿ. ನಮ್ಮ ರೈತರು ಹತಾಶೆ ಆಗಬಾರ್ದು ಅಂತ ಹೇಳಿದ್ರೆ ತಾವೇನು ಕಿವಿ ಮಾತನ್ನು ಹೇಳ್ತೀರಿ? ನಾನು ಮಾಡ್ತಾ ಇರೋ ಕೃಷಿಯಲ್ಲಿ ನಾನು ಇದುವರೆಗೆ ಎಂದು ಸೋಲು ಕಂಡಿಲ್ಲ. ಸಮಗ್ರ ಕೃಷಿ ಮತ್ತು ಏಕ ಬೆಳೆ ಪದ್ಧತಿ ಅಲ್ಲದೆ ಬಹು ಬೆಳೆ ಪದ್ಧತಿ. ಈಗ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಹಾಲು ಕರೆದು ಡೈರಿಗೆ ಹಾಲು ಹಾಕಿದರೆ ನಾವು ಒಂದು 20 ಲೀಟ್ರ್ ಹಾಲು ಹಾಕಿದರೆ ಒಂದು
1,000 ರೂಪಾಯಿ ಆದಾಯ ಸಿಗುತ್ತೆ. ನಾವು ಒಂದೇ ಬೆಳೆ ನಂಬಿ ಅದರಲ್ಲಿ ಮಾರುಕಟ್ಟೆ ಏರುಪೇರಾದಾಗ ಕಷ್ಟಕ್ಕೆ ಸಿಕ್ಕಿ ನೋವು ತಿನ್ನೋ ಬದಲು ಸಮಗ್ರ ಕೃಷಿ ಇದ್ದರೆ ಎಲ್ಲ ಥರದ ಆದಾಯ ಬಂದಿರುತ್ತೆ, ಭೂಮಿನೂ ಚೆನ್ನಾಗಿರುತ್ತೆ, ನಾವು ಹಾಕಿದ ಬೆಳೆ ಯಾವುದೂ ಬೆಳೆ ಫೇಲ್ ಆಗಲ್ಲ, ಕ್ವಾಲಿಟಿ ಬೆಲೆ ಗಮನ ಕೊಟ್ಟಾಗ ತೊಂದರೆ ಇಲ್ದಿರ ಸಿಗುತ್ತೆ. ಆ ಒಂದು ಸಮಗ್ರ ಕೃಷಿ ಪದ್ಧತಿ ನಮ್ಮೊಂದು 4 ಜಿಲ್ಲೆಗಳಲ್ಲಿದೆ. ಈತ ಕೋಲಾರ, ಚಿಕ್ಕಬಳ್ಳಾಪುರ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ. ಈ ಒಂದು ಬರಗಾಲ ಬಂದಾಗ ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡಂಥ ಜಿಲ್ಲೆ ಮಂಡ್ಯ, ಆ ಭಾಗದಲ್ಲಿ ಕೆಲವು ಉತ್ತರ ಭಾರತದಲ್ಲಿ ಆಯಿತು. ಬಟ್ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಹೋದಾಗ ಈ ಆತ್ಮಹತ್ಯೆ ಅನ್ನೋದು ಕಡಿಮೆ ಆಯಿತು. ಸರ್, ಹಾಗೆ ಒಂದು ಪರ್ಯಾಯ ಬದುಕನ್ನು ಮಾಡ್ಕೊಳ್ಳೇಬೇಕು ಅಂತ ಹೇಳಿದ್ರಿ. ತಾವು ಕೂಡ ಕೋಳಿಯ ಮೊಟ್ಟೆಯನ್ನು ಕೂಡ ಮಾರಾಟ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಈ ಪರ್ಯಾಯ ಬದುಕನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಅಂದರೆ ಸೆಕೆಂಡ್ ಇನ್ಕಮ್ ಅಂತಲೇ ಹೇಳಬಹುದು. ಬೆಳೆಯ ಜೊತೆಯಲ್ಲಿ ಅದನ್ನು ಒಬ್ಬ ರೈತ ಆ ಇರುವಂಥ ಸ್ಥಳವನ್ನು, ಆ ಪ್ರದೇಶವನ್ನು ಗಮನಿಸಿ ಅವ್ರು ಮಾಡಬೇಕಾ, ಹೇಗೆ? ಮನೆಯ ಮಂದಿ ಎಲ್ಲ ಕೆಲಸ ಮಾಡಿದಾಗ ಅದು ಸಿಗುತ್ತೆ, ಮೊಟ್ಟೆ ಸಿಗುತ್ತೆ. ಮೊಟ್ಟೆ ಒಂದು 5 ಮೊಟ್ಟೆ ಸಿಕ್ಕಿ ಮನೆಯಲ್ಲಿ 5 ಮೊಟ್ಟೆ ತಿಂದರೆ 50 ರೂಪಾಯಿ ಉಳಿತೆ, 5 ಮೊಟ್ಟೆ ಮಾರಿದರೆ 50 ರೂಪಾಯಿ ಉಳಿತೆ, 5 ಮೊಟ್ಟೆ ಕಾವ್ಗೆ ಹಾಕಿದರೆ 5 ಮರಿ ಬರುತ್ತೆ. ಸೊ ಈ ರೀತಿ ಆಲೋಚನೆಗಳನ್ನು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ರಿ. ತಾವು ಮಾತಾಡ್ತಾ GKVK ಅನ್ನೋ ಪದವನ್ನು ಬಳಸಿದ್ರಿ. ಸರಿಸುಮಾರು 10 ಜಿಲ್ಲೆಗಳಿಂದ GKVKಯ ವಿದ್ಯಾರ್ಥಿಗಳು 2 ದಿನ ಅವರು ಶಾಲೆ ಅಥವಾ ಕ್ಲಾಸ್ ರೂಮಲ್ಲಿ ಕಲ್ತ್ರೆ ಇನ್ನು ಮಿಕ್ಕಿರುವಂಥ 3 ದಿನಗಳ ಕಾಲ ತಮ್ಮ ಹೊಲದಲ್ಲಿ ಇರ್ತಾರೆ. ಅಲ್ಲಿನ ಎಲ್ಲ GKVKಯ ಸರಿಸುಮಾರು 10 ಜಿಲ್ಲೆಗಳ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ತಮ್ಮ ಹೊಲದಲ್ಲಿ ಇರ್ತಾರೆ. ಅವರಿಗೆ ಯಾವ ರೀತಿಯ ಒಂದು ಪ್ರೋತ್ಸಾಹವನ್ನು ನೀಡ್ತೀರಿ? ತಮ್ಮ ಜ್ಞಾನಧಾರೆಯನ್ನು ಅವರಿಗೆ ತಿಳಿಸ್ತಾ ಹೇಳ್ತೀರಿ? ಮೇಡಮ್, ಈ GKVKಯಲ್ಲಿ ರೈತ ತರಬೇತಿ ಕೇಂದ್ರ ಅಂತ ಇದೆ. ಆ ರೈತ ತರಬೇತಿ ಕೇಂದ್ರದಲ್ಲಿ 3 ದಿನ ತರಬೇತಿ ಇರುತ್ತೆ. 3 ದಿನದಲ್ಲಿ 2 ದಿನ ಥಿಯರಿ ಕ್ಲಾಸ್ ಅಂತೇಳಿ ಅಲ್ಲೇ ಮಾಡ್ತಾರೆ. ಒಂದಿನ ಪ್ರಾಕ್ಟಿಕಲ್ ಅಂಥೇಳಿ ನಮ್ಮ ತೋಟಕ್ಕೂ ನಮ್ಮ ಹೊಲಕ್ಕೆ ಕರ್ಕೊಂಬಂದಾಗ ಆ ಒಂದು ವ್ಯವಸ್ಥೆ ನೋಡಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆ ಒಂದು ಅನುಭವ, ನಾವು ಹೇಳಿದಂಥ ಮಾತು ಅಷ್ಟು ಖುಷಿಯಾಗುತ್ತೆ. ಹಾಗಾಗಿ ಅವರು ಪ್ರತಿ ಸರಿನೂ ಬರ್ತಾ ಇರ್ತಾರೆ. ತಾವು ಮಾತಾಡ್ತಾ ಮತ್ತೊಂದು ವಿಚಾರ ತಿಳಿಸಿದ್ರಿ. ಇಂದಿನ ನಗರದ ಬಹಳಷ್ಟು ವಾಸಿಗಳು ಹಾಗೆ ಹಳ್ಳಿಗರು ಕೂಡ ಎಲ್ಲರೂ ಹೆಚ್ಚು ಕ್ವಾಲಿಟಿ ಆಹಾರವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಆ ಕ್ವಾಲಿಟಿ ಆಹಾರದ ಜೊತೆಯಲ್ಲಿ ಮತ್ತೊಂದು ನಾವು ಎಲ್ಲರಿಂದ ಕೇಳ್ತಿರೋದು ಸಿರಿಧಾನ್ಯಗಳು. ಸಿರಿಧಾನ್ಯಗಳು ಸರಿಸುಮಾರು ಕಳೆದ ಒಂದು 3-4 ವರ್ಷಗಳಿಂದ ಹೆಚ್ಚು ಜನರು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲು ರಾಗಿಯನ್ನು ಎಲ್ಲರೂ ಬಳಸ್ತಿದ್ರು. ರಾಗಿ ನಮ್ಮ ಕರ್ನಾಟಕದ ಒಂದು ಮೂಲ ಒಂದು ಆಹಾರವಾಗಿತ್ತು. ಆದರೆ ಈಗ ಅದರ ಜೊತೆಯಲ್ಲಿ ಸಿರಿಧಾನ್ಯಗಳು, ಸಾಮೆ, ನವಣೆ ಅವೆಲ್ಲವೂ ಕೂಡ ಬರ್ತಾ ಇದೆ. ಆ ಸಿರಿಧಾನ್ಯಗಳ ಬೆಳೆಗೆ ಹೇಗೆಲ್ಲ ತಯಾರಿ ಮಾಡ್ಕೊಂಡ್ರಿ? ಮೇಡಮ್, ಇದು ಮೊದಲು ನಾಟಿ ಹಸು ಮತ್ತು ಎಮ್ಮೆಯಲ್ಲಿ 1 ಲೀಟ್ರ್ ಹಾಲು ಬರ್ತಾಯಿತ್ತು. ತದನಂತರ ಹಾಲು ಜಾಸ್ತಿ ಬೇಕಾದಾಗ HF ಜೆರ್ಸಿ ಬಂದು 25 ಲೀಟ್ರ್ ಬಂತು. 25 ಲೀಟ್ರಲ್ಲಿ ಏನು 1 ಲೀಟ್ರಲ್ಲಿ ಏನು ಸತ್ತೋಯ್ತು, ಅದು 25 ಲೀಟ್ರ್ ಹಾಲಿಗೆ ಶೇರ್ ಆಯಿತು. ಈ ಸಿರಿಧಾನ್ಯಗಳೂ ಅದೇ ಥರನೇ ಕಡಿಮೆ ಬೆಳೆದಾಗ ಕ್ವಾಲಿಟಿ ಚೆನ್ನಾಗಿತ್ತು. ಹೆಚ್ಚು ಬೆಳೆ ಇಳುವರಿಗಂತ ಹೋದಾಗ ಆ ಬಿತ್ತನೆನ ಹೈಬ್ರಿಡ್ ಮಾಡಿದ್ರು ಹೊರತು ಭೂಮಿನ ಯಾರು ಹೈಬ್ರಿಡ್ ಮಾಡೋಕ್ಕೆ ಹೋಗಿಲ್ಲ. ಹೈಬ್ರಿಡ್ ಮಾಡಿದ್ರೆ ಏನು ಮಾಡಿದ್ರು, ಕೆಮಿಕಲ್ ಫರ್ಟಿಲೈಸರ್, ನಮಗೆ ರಾಸಾಯನಿಕ ಗೊಬ್ಬರ ಕೊಟ್ಟರು ಹೆಚ್ಚು ಇಳುವರಿಗೆ. ಆ ಕೊಟ್ಟಾಗ ಮತ್ತೆ ಅದು ಇಳುವರಿ ಜಾಸ್ತಿ ಆಯ್ತು ಹೊರತು ಕ್ವಾಲಿಟಿ ಬರಿಲ್ಲ. ಈಗ ಸಿರಿಧಾನ್ಯ ಅಂತೇಳಿ ಕಡಿಮೆ ಇಳುವರಿ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನಾವು ಸಿರಿಧಾನ್ಯಗಳಂತೆ ಹೋದಾಗ ಮತ್ತೆ ಆಹಾರದ ಕೊರತೆ ಬರುತ್ತೆ. ಹಾಗಾಗಿ ಬರೀ ನಾವು ಸಿರಿಧಾನ್ಯಗಳನ್ನೇ ನಂಬೋದಲ್ಲ, ನಾವು ಬೆಳೆಯೋಂಥ ಎಲ್ಲ ಬೆಳೆನೂ ಸಿರಿಧಾನ್ಯ ಅಂತ ಕ್ವಾಲಿಟಿ ಬರೋಂಥ ವ್ಯವಸ್ಥೆ ನಾವು ರೂಢಿಸ್ಕೊಬೇಕು ಮುಂದೆ. ಆರೋಗ್ಯ ದೃಷ್ಟಿಯಿಂದ ನಾವು ಸಿರಿಧಾನ್ಯ ಏನು ಕ್ವಾಲಿಟಿ ಬರ್ತಾ ಇದೆ, ಪ್ರತಿಯೊಂದು ಹಣ್ಣು ತರಕಾರಿ ಕೂಡ ಆ ಒಂದು ಕ್ವಾಲಿಟಿಗೆ ಹೋಗ್ಬೇಕಾಗಿದೆ. ಆ ಒಂದು ಅಜೆಂಡಾಗೆ ಏನು ಹೇಳ್ಬೇಕಂದ್ರೆ, ಭೂಮಿನ ನಾವು ಫಲವತ್ತತೆ ಮಾಡಬೇಕು. ಆ ಒಂದು ನಮ್ಮ ಹೈದ್ರಾಬಾದ್ ನಿಕ್ರಿಸೆಟ್ ಏನು ಹೇಳ್ತಾ ಇದೆ ಅಂದರೆ, ಒಂದು ಬೆಳೆ ಭೂಮಿಗೆ, ಒಂದು ಬೆಳೆ ನಮಗೆ. ಆ ಒಂದು ಅಜೆಂಡಾ ಮುಂದಿನ ದಿನಗಳಲ್ಲಿ ಆಗಬೇಕಾಗುತ್ತೆ. ಅಂದರೆ ಆ ಫಲವತ್ತತೆ ಹೆಚ್ಚಿಸಿ ಆ ಸಾವಯವ ಇಂಗಾಲ ಹೆಚ್ಚಾಗಿದ್ದರೆ ಒಂದು ವಾತಾವರಣದಲ್ಲಿ ಏರುಪೇರು, ಮಳೆ ಜಾಸ್ತಿ ಆಗ್ಬೋದು, ಇಲ್ಲ ಅತಿವೃಷ್ಟಿ, ಅನಾವೃಷ್ಟಿ ಎರಡಾದಾಗೂ ಸಾವಯವ ಇಂಗಾಲ ಚೆನ್ನಾಗಿದ್ದರೆ ಬೆಳೆ ಕಳಿಯೋಂಥ ಚಾನ್ಸೇ ಇರಲ್ಲ. ಯಾರೂ ಬೆಳೆದಿದ್ದಾಗ ಬೆಳೆದರೆ
ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಿಜವಾಗ್ಲೂ ಸರ್, ಒಂದು ಚಿತ್ರ ಅಂತ ತೋರಿಸ್ತಾ ಇದ್ದೀವಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? 2023ರಲ್ಲಿ ತಾವು ಪಡೆದಂಥ ಒಂದು ಪ್ರಶಸ್ತಿ ಇದು, ಯಾವ ಪ್ರಶಸ್ತಿ ಇದು ನಿಮ್ಮಿಂದನೇ ಕೇಳೋ ಆಸೆ. ಮೇಡಮ್, ಇದು ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ರಾಜ್ಯ ಪ್ರಶಸ್ತಿ ಈ ಮೊನ್ನೆ JKVK ಕೃಷಿ ಮೇಳದಲ್ಲಿ ಆಯಿತು. ಮೊದಲೇದ ಅದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ, ನಾನು ಪ್ರಶಸ್ತಿಗೋಸ್ಕರ ನಾನು ಎಂದು ಕೃಷಿ ಮಾಡೋನಲ್ಲ. ನಾನು ನನ್ನ ಕಷ್ಟ, ನನ್ನ ದುಡಿಮೆ 1000 ಜನಕ್ಕೆ ಊಟ ಆಗಬೇಕು. ಆಮೇಲೆ 100 kg 200 kg 300 kg ಬೆಳೆ ಅಂತ ರೈತ ಅಲ್ಲ. ಯಾವುದೇ ಬೆಳೀಲಿ 4ರಿಂದ 5 ಲಾರಿ 4ರಿಂದ 10 ಲೋಡ್ ಬೆಳಿಬೇಕು. ಆ ಬೆಳೆದ ಮಾತ್ರ ಈ ಒಂದು 140 ಕೋಟಿ ಜನಸಂಖ್ಯೆನ ಹಸಿವು ನೀಗ್ಸೋಕ್ಕಾಗುತ್ತೆ. ಹಾಗಾಗಿ ಈ ಒಂದು ಹೆಚ್ಚು ಉತ್ಪಾದನೆ ಪ್ಲಸ್ ಅದ್ರ ಜೊತೆಯಲ್ಲೇ ಕ್ವಾಲಿಟಿಗೆ ಕೂಡ ಗಮನ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಸರ್, ICAR ಇಂದ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಾವು ಸ್ವೀಕರಿಸ್ತೀರಿ, ನಮ್ಮ ಕರ್ನಾಟಕದ ಹೆಮ್ಮೆ, ಹೇಳಿ ಅದ್ರ ಬಗ್ಗೆ ಏನು ಹೇಳ್ತೀರಿ? ನಿಜವಾಗ್ಲೂ ತಾವು ಊಹೆ ಮಾಡಿದ್ರ ಬಹಳಷ್ಟು ಪ್ರಶಸ್ತಿಗಳು ಬರುತ್ತೆ, ಆದರೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತೀರಿ, ಎಷ್ಟು ಖುಷಿ ಆಗುತ್ತೆ ಕೇಳೋದಕ್ಕೇನೆ. ಆ ಅನುಭವ ಕುರಿತಾಗಿ ಏನು ಹೇಳ್ತೀರಿ? ಮೇಡಮ್, ನನಗೆ ಅದು ಮಾಹಿತಿ ಗೊತ್ತಾದಾಗೆ ತುಂಬಾ ಖುಷಿ ಆಯಿತು. ನನಗಿಂತ ನಮ್ಮ ತಂದೆಗೆ ಇನ್ನೂ ಜಾಸ್ತಿ ಖುಷಿ ಆಯಿತು ಅದ್ರ ಬಗ್ಗೆ. ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಗೊಂಡಾಗ ಬೇರೆ ಎಲ್ಲ ಒಂದು ಉದ್ಯೋಗ ಮಾಡಿದ್ರು ನಮಗೆ ಊಟ ಸಿಕ್ಕಲ್ಲ, ಕೃಷಿಯಿಂದ ಊಟ ಸಿಗ್ತಾ ಇದೆ. ಜೊತೆಗೆ ನಾವು ಮಾಡ್ತಾ ಇರೋಂಥ ವ್ಯವಸ್ಥೆಗೆ ಈ ಥರ ಗುರುತಿಸ್ತಾ ಇದ್ದಾರಲ್ಲ ಅಂಥೇಳಿ ನಮ್ಮ ತಂದೆಗೆ ತುಂಬ ಖುಷಿ ಆಯಿತು. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ತುಂಬ ಕೆಲಸದಲ್ಲಿದ್ರಿ, ಮನೆ ಕಡೆ ಜಾಸ್ತಿ ಕೆಲಸ ಇತ್ತು. ನಾವು ನಮ್ಮ ತಂದೆಗೆ ಹೇಳಿದೆ, ಈ ಥರ ಡೆಲ್ಲಿಯಲ್ಲಿ ಪ್ರಶಸ್ತಿ ಆಗಿದೆ, ಈಗ ಕೆಲಸ ಜಾಸ್ತಿ ಇದೆ, ಹೋಗೋಕ್ಕಾಗಲ್ಲತ್ತೆ. ನಮ್ಮ ತಂದೆ ಇದ್ಕೊಂಡು ಕೆಲಸ ಯಾವತ್ತು ಬೇಕಾದ್ರೂ ಮಾಡ್ಬೋದು, ಈ ಪ್ರಶಸ್ತಿ ಅನ್ನೋದು, ಈ ಒಂದು ಗೌರವ ಅನ್ನೋದು ಸಿಕ್ಕೋದು ಜೀವನದಲ್ಲಿ ಕಷ್ಟದ ಜೀವನದಲ್ಲಿ, ನೀವು ಹೋಗಿ ಪ್ರಶಸ್ತಿ ತಗೋ. ಅವತ್ತು ನಿಮ್ಮ ತಂದೆಯವರು ನೀವು ವಾಪಸ್ ಬಂದು ನಾನು ಕೃಷಿ ಮಾಡ್ತೀನಿ ಅಂತ ಹೇಳಿದಾಗ ನಿಮಗೆ ಬೈದಿದ್ರು, ತುಂಬ ದಿನ ಬೇಜಾರಾಗಿದ್ರು ಅಂತ ಹೇಳ್ತಿದ್ರಿ. ಆದರೆ ಈ ಪ್ರಶಸ್ತಿನ ಸ್ವೀಕರಿಸಿದಾಗ ಅವರು ಇನ್ನಷ್ಟು ಸಂತೋಷದಿಂದ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ನೋಡಿದೆ ಅಂತ ಹೇಳ್ತಿದ್ರಿ. ಅವ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ನಮ್ಮ ಕೃಷಿಗೆ ದಾರಿದೀಪ ಅಂದರೆ ನಮ್ಮ ತಂದೆ, ನಮ್ಮ ತಂದೆ ಹಾಗೂ ನಮ್ಮ ಕುಟುಂಬದವರು. ಆ ಪ್ರಶಸ್ತಿ ನಾನು ಒಬ್ಬರಿಗೆಲ್ಲ, ನಮ್ಮ ಕುಟುಂಬ ಬಂದಿದೆ. ನಮ್ಮ ಕುಟುಂಬ ಅಷ್ಟೇ ಅಲ್ಲ, ನಮ್ಮ ಗ್ರಾಮಕ್ಕೆ ಬಂದಿದೆ. ನಮ್ಮ ಗ್ರಾಮದಂತಲ್ಲ, ನಮ್ಮ ತಾಲೂಕಿಗೆ ಬಂದಿದೆ ಅಂತ ನಾನು ಹೇಳ್ಬೋದು. ಅಷ್ಟು ಜನ ಖುಷಿ ಬೀಳ್ತಾ ಇದ್ದಾರೆ ಮೇಡಮ್. 2014ರಲ್ಲಿ ಕೈನ್ ಬ್ಯಾಂಕ್ ಅವರು ಕೊಡುವಂಥ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ಆವಾಗ ಫಸ್ಟ್ ಪ್ರಶಸ್ತಿ ರಾಜ್ಯ ಮಟ್ಟದ ಅದೇ ಬಂದಿದ್ದು. ಹೌದು. ಹಂಗಾಗಿ ನಮ್ಮ ಅಧಿಕಾರಿಗಳ ನಮ್ಮ ತೋಟ ನೋಡಿ ಫಸ್ಟು ನೀವು ಮಾಡ್ತಾ ಇದ್ದೀರಂತ ವೀಕ್ಷಣೆ ಮಾಡಿ, ಒಂದು ಮಾದರಿಯತೆ, ಒಂದು ಹೊಸ ಟೆಕ್ನಾಲಜಿ ಇದ್ದಿದ್ದಕ್ಕೋಸ್ಕರ ನಮ್ಮನ್ನು ಆಯ್ಕೆ ಮಾಡಿ ಆ ಸ್ಥಾನ ಕೊಟ್ಟರು. ಅವತ್ತು ಇಡೀ ಕುಟುಂಬದವರೆಲ್ಲ ಖುಷಿಯಾಗಿದ್ರಿ ಮೇಡಮ್. 2012ರಿಂದ ಪ್ರಾರಂಭ ಆಯಿತು ತಮ್ಮ ಪ್ರಶಸ್ತಿಗಳ ಸುರುಮಳೆ. ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ರೈತ ಪ್ರಶಸ್ತಿ, ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ತಮಗೆ ಅತ್ಯುತ್ತಮ ತೋಟಗಾರಿಕಾ ಪ್ರಶಸ್ತಿ ಬಂದಿದೆ. ಹೇಳಿ ಆ ಒಂದು ಸಂದರ್ಭದ ಬಗ್ಗೆ, ಯಾವ ಒಂದು ಕೃಷಿಯ ತಮ್ಮ ಅಧ್ಯಯನ ಕುರಿತಾಗಿ ಈ ಪ್ರಶಸ್ತಿ ಬಂತು ಅಂತ? ಮೇಡಮ್, ನಾನು 1997ರಲ್ಲಿ PUC ಮುಗಿಸಿ ನಾನು ಕೃಷಿಗೆ ಬಂದೆ. ಕೃಷಿ ಬಂದಾಗ ಸಾಕಷ್ಟು ಏಳು ಬೀಳು ನೋಡಿದೆ. ಕಡಿಮೆ ಸಂಪಾದನೆ, ಜ್ಞಾನ ಕಡಿಮೆ, ಒಂದು ಹೊಸದು ಒಂದು ಟೆಕ್ನಾಲಜಿ ಏನಾದರೂ ಮಾಡಿ ಹೊಸದು ಮಾಡಬೇಕಂತಂದಾಗ ನಮ್ಮ ತಂದೆ ನಮ್ಗೆ ಸ್ಫೂರ್ತಿಯಾಗಿ ಪ್ರತಿ ಸರಿನೂ ಬೆಳೆ ಚೇಂಜ್ ಮಾಡ್ತಾ ಇರಬೇಕು, ಪ್ರತಿ ಸರಿನೂ ಗೊಬ್ಬರ ಕೊಡಬೇಕು. ಗೊಬ್ಬರ ಇಲ್ಲದೆ ತೋಟ ಮಾಡೋಂಗಿಲ್ಲ, ಹಸುಗೆ ಹಿಂಡಿ ಮೂಟೆ ಇಲ್ಲದೆ ಹಸು ಮೇಯ್ಸಂಗಿಲ್ಲ, ಮನೆಗೆ ಒಂದಿನ ಒಂದು ಊಟಕ್ಕೆ ದವಸ ಧಾನ್ಯ ಕಡಿಮೆ ಆದರೂ ತೊಂದರೆ ಇಲ್ಲ, ಹಸುಗೆ ಹಿಂಡಿ ಮೂಟೆ, ತೋಟಕ್ಕೆ ಗೊಬ್ಬರ ಹಾಕಿ ಬೆಳೆ ಮಾಡೋ ಅಂಥ ರೂಢಿ ನಮ್ಮ ತಂದೆ ನಮ್ಗೆ ಕಲಿಸಿದ್ರು. ಆ ಒಂದು ರೂಢಿ ನಮ್ಗೆ ಇದುವರೆಗೂ ಅದು ಬೆಳೆಸ್ಕೊಂಡು ಹೋಗಿರೋದ್ರಿಂದ, ನಮ್ಮಲ್ಲಿ ಜ್ಞಾನ ಚೆನ್ನಾಗಿರೋದ್ರಿಂದ, ನಮ್ಮಲ್ಲಿ ಬೆಳೆ ಚೆನ್ನಾಗಿರೋದ್ರಿಂದ, ನಮ್ಮ ಕೊಟ್ಟಂಥ ಸಲಹೆ ಅವರಲ್ಲೂ ಬೇರೆಯವರು ಚೆನ್ನಾಗಿ ಬೆಳೀತಾ ಇರೋದ್ರಿಂದ ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ನಮ್ಮ ಅಧಿಕಾರಿ. ಸರ್,
ಹಾಗೆ ತಾವು ಮಾತಾಡ್ತಾ ಹೇಳ್ತಿದ್ರಿ ನಮ್ಮದು ಬಯಲುಸೀಮೆ ಪ್ರದೇಶ ಅಂತ, ಆ ನೀರಿನ ವ್ಯವಸ್ಥೆಗಾಗಿ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ರಿ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡಿ ನಮ್ಮ ವೀಕ್ಷಕರಿಗೆ, ಅದರಲ್ಲೂ ನಮ್ಮ ರೈತರಿಗೆ. ಯಾಕೆಂದರೆ ಬಯಲುಸೀಮೆ ಅಂದ ತಕ್ಷಣ ರೈತರು ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ನಿರ್ಧಾರ ತೊಗೊಂಡ್ಬಿಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ನಾವು ಒಂದು ಸರ್ವೆ ಮಾಡಿದಾಗ, ಈ ಇಡೀ ಕರ್ನಾಟಕದೆಲ್ಲ ಸರ್ವೆ ಮಾಡಿದಾಗ, ಈ ಡ್ಯಾಮ್ಗೆ ಅಥವಾ ಹೆಚ್ಚು ನೀರು ಬಳಸ್ತಾ ಇರೋಂಥ ರೈತರ ಸ್ಥಿತಿ ತುಂಬ ಕಷ್ಟವಾಗಿತ್ತು. ಅದೇ ರೀತಿ ನಾವು ಕಡಿಮೆ ನೀರು ಬೆಳೆಸೋಂಥ ರೈತರನ್ನ ನೋಡಿದಾಗ ಅವರ ಸ್ಥಿತಿ ತುಂಬ ಚೆನ್ನಾಗಿತ್ತು. ಹಂಗಾಗಿ ಸ್ವಲ್ಪ ಅಧ್ಯಯನ ಮಾಡಿದೆ ಅದ್ರ ಬಗ್ಗೆ. ಆಗ ನಮ್ಮ ಈಗ ಮಾರುಕಟ್ಟೆಗೂ ಸ್ವಲ್ಪ ಅಧ್ಯಯನ ಮಾಡಿದಾಗ ಕಡಿಮೆ ನೀರು ಬಳಸಿರೋಂಥ ಬೆಳೆ ಹೊರ ರಾಜ್ಯಗಳಿಗೆ ಹೋಗಿ ಒಂದು 5-6 ದಿನ ಟ್ರಾನ್ಸ್ಪೋರ್ಟಿಂಗ್ ಆಗಿ ಅಲ್ಲಿ ಗ್ರಾಹಕರು ಬಳಸೋಷ್ಟೊತ್ತಿಗೆ 1 ವಾರ ಆಗುತ್ತೆ. ಆ ಒಂದು ಕ್ವಾಲಿಟಿ ಅದೇ ಥರ ಇತ್ತು. ಹೆಚ್ಚು ನೀರು ಬೆಳೆಸಿದಂಥ ಬೆಳೆಗಳು ಕ್ವಾಲಿಟಿ ಇಲ್ಲ. ಈಗ ನಮ್ಮಲ್ಲಿ ಬೆಳೆಯಂಥ ಕಡಿಮೆ ನೀರಿನಲ್ಲಿ ಬೆಳೆಯಂಥ ಬೆಳೆಗಳನ್ನ ಉತ್ತರ ಭಾರತದ ವ್ಯಾಪಾರಸ್ಥರು ಬಂದು ನಮ್ಮ ತೋಟದಲ್ಲೇ ಖರೀದಿ ಮಾಡ್ತವೆ. ಉತ್ತರ ಭಾರತದ ಬೇಡಿಕೆ ಬಂದರೆ ಮಾತ್ರ ನಮ್ಮ ದಕ್ಷಿಣ ಭಾರತದಲ್ಲಿ ತರಕಾರಿಗೆ ಬೇಡಿಕೆ ಬರೋದು, ಒಳ್ಳೆ ಬೆಲೆ ಬರೋದು. ಹಂಗಾಗಿ ಕಡಿಮೆ ನೀರು, ಅಳತೆ ಮಾಡಿದಷ್ಟು ನೀರಿಲ್ಲ. ಜಾಸ್ತಿ ನೀರು ಕೊಟ್ಟರು ಬೆಳೆ ಕೆಟ್ಟುತ್ತೆ, ಕಡಿಮೆ ನೀರು ಕೊಟ್ಟರು ಬೆಳೆ ಆಗಲ್ಲ. ಅಳತೆ ಮಾಡಿದಷ್ಟು ನಾವು ನೀರು ಕೊಟ್ಟಾಗ ಮಾತ್ರ ನಮ್ಮದು ಗುಣಮಟ್ಟ ಇರೋದ್ರಿಂದ. ಹಾಗಾಗಿ ಮತ್ತು ಈಗ ವಿದ್ಯುತ್ ಅಭಾವ, ನೀರಿನ ಪ್ರಮಾಣ ಕಡಿಮೆ, ಈ ಎಲ್ಲ ಒಂದು ಸರಿದೂಗಿಸ್ಬೇಕಾದ್ರೆ ನಾವು ಹನಿ ನೀರಾವರಿ ವ್ಯವಸ್ಥೆಗೆ ಹೋಗಲೇಬೇಕಾಗಿತ್ತು. ಆ ಹನಿ ನೀರಾವರಿ ವ್ಯವಸ್ಥೆನೂ ನಾವು ಪ್ರತಿ ಜಮೀನಿಗೂ 3 ಥರ ಮಾಡಿದ್ರಿ. ಒಂದು ಸ್ಪ್ರಿಂಕ್ಲರ್ ಇದೆ, ಒಂದು ಇನ್ಲೈನ್ ಇದೆ, ಆನ್ಲೈನು. ಆ ಯಾವ ಬೆಳೆಗೆ ಸೂಕ್ತ, ಯಾವ ಬೆಳೆಗೆ ಯಾವ ಹನಿ ನೀರಾವರಿ ಸೂಕ್ತ, ಆ ಬೆಳೆನ ಆ ಒಂದು ವ್ಯವಸ್ಥೆನ ಅಳವಡಿಸಿ ಎಷ್ಟು ಬೇಕು ಅಷ್ಟು ಅಳತೆ ಮಾಡಿದಷ್ಟು ನೀರು ಕೊಟ್ಟಾಗ ಮಾತ್ರ ಒಂದು ಯಶಸ್ವಿಯಾಗಿ ಕಾರಣವಾಯಿತು. ನಿಜವಾಗ್ಲೂ ಸರ್, ಇಟ್ಟಂ ತಿಂದಂ ಬೆಟ್ಟಂ ಕಿಟ್ಟಿತಂ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ರಾಗಿಯ ಜೊತೆಯಲ್ಲಿ ಬಹಳಷ್ಟು ಬೆಳೆಗಳನ್ನು ಬೆಳೀತಾ ಇದ್ದೀರಿ. ನಿಮ್ಮ ಈ ಒಂದು ಆಲೋಚನೆಯಿಂದ ಇವತ್ತು ಎಲ್ಲೂ ನೀರಿಲ್ಲ ಅಂತ ನಾವು ಜನ ಹಾಹಾಕಾರ ಪಡ್ತಿರೋ ಸಂದರ್ಭದಲ್ಲೂ ಕೂಡ ಒಳ್ಳೆ ಬೆಳೆಯನ್ನು ಬೆಳೀತಾ ಇದ್ದೀರಿ. ಈಗ ಪ್ರಸ್ತುತ ಯಾವ ಬೆಳೆಯನ್ನು ಬೆಳೀತಾ ಇದ್ದೀರಿ ತಾವು? ಮೇಡಮ್, ಈಗ ಆಲೂಗಡ್ಡೆ ಇದೆ, ಟೊಮೊಟೊ ಇದೆ, ಗುಲಾಬಿ ಇದೆ, ಸೇವಂತಿಗೆ ಇದೆ, ದಾಳಿಂಬೆ, ದ್ರಾಕ್ಷಿ, ಎಲ್ಲ ಬೆಳೆನೂ ಇರುತ್ತೆ. ವರ್ಷ ಪೂರ್ತಿ ಪ್ರತಿ ಜಮೀನಲ್ಲೂ 2ರಿಂದ 3 ಬೆಳೆ ತರಕಾರಿ ಬೆಳೆ ಬೆಳಿತೀರಿ, ಮಾಡ್ತಾಯಿದ್ದೀರಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹಂತಕ್ಕೆ ತಾವು ಕೂಡ ಬೆಂಗಳೂರಿಗೆ ಬಂದಿದ್ರಿ ಓದೋದಕ್ಕೆ. ಹಾಗೆ ಕೃಷಿಕರ ಮಕ್ಕಳು ಆ ಒಂದು ಸಂತತಿಯನ್ನು ಬೆಳೆಸ್ಕೊಂಡು ಹೋಗೋ, ಆ ವೃತ್ತಿಯನ್ನು ಬೆಳೆಸ್ಕೊಂಡು ಹೋಗೋ ಒಂದು ಆಲೋಚನೆಯನ್ನು ಮಾಡೋದಿಲ್ಲ. ಎಲ್ಲರೂ ಕೂಡ ನಗರಕ್ಕೆ ಬರ್ತಾರೆ, ಆರಾಮಾಗಿ ಕೆಲಸ ಹುಡ್ಕೊಳ್ಳೋಣ, ನಮ್ಮ ಬದುಕನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾರೆ. ಅಂತಹ ಯುವ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಮೇಡಮ್, ಒಬ್ಬ ಹಿರಿಯರು ಮಾತಾಡಿಸಿದೆ ಒಂದು ಸ್ವಲ್ಪ ದಿನದಿಂದೆ. ಅವರು ಒಂದು ಮಾತು ಹೇಳಿದರು. ನಾನು ಕೇಳಿದೆ, ಸ್ವಾಮಿ ಚೆನ್ನಾಗಿದ್ದೀರಾ ಅಂದೆ. ಅವರೊಂದು ಮಾತು ಹೇಳಿದರು, ಸಂಸಾರಿ ಚೆನ್ನಾಗಿದ್ರೆ ಸನ್ನೇಶನ್ ಕೂಡ ಚೆನ್ನಾಗಿರ್ತಾನೆ. ಅದರ ಅರ್ಥ ಏನಂದರೆ, ಒಕ್ಕಲ್ತನ ಮಾಡೋನು ಚೆನ್ನಾಗಿದ್ರೆ ಭಿಕ್ಷುಕನ್ ಕೂಡ ಚೆನ್ನಾಗಿರ್ತಾನೆ. ನಿಜ. ಹಂಗಾಗಿ ನಾವು ಅನ್ನದಾತರಾಗಿ ಅನ್ನ ಬೆಳೆದು ಒಂದು ಅಷ್ಟು ಜನಕ್ಕೆ ನಮ್ಮ ದುಡಿಮೆ ಅನ್ನ ಆಗಬೇಕು. ಈ ಒಂದು ವೃತ್ತಿಯಲ್ಲಿ ಬಿಟ್ಟರೆ ಬೇರೆ ಇನ್ನು ಯಾವ ವೃತ್ತಿಯಲ್ಲೂ ಅನ್ನ ಸಿಗಲ್ಲ, ಊಟ ಸಿಗಲ್ಲ. ನಾವು ಜೀವನದಲ್ಲಿ ಬೇರೆ ಸಂಪತ್ತನ್ನು ಗಳಿಸ್ಬೇಕಾದ್ರೆ ಸಾಕಷ್ಟು ದಾರಿ ಇದೆ. ಬಟ್ ನಾವು ಅನ್ನ ಊಟ ಬೆಳಿಬೇಕಂದ್ರೆ ಕೃಷಿ ಮಾತ್ರ ಈ ಉದ್ಯೋಗ ಮಾತ್ರ ನಮಗೆ ಸಾಧ್ಯ ಇದೆ. ಖಂಡಿತವಾಗ್ಲೂ ಸರ್. ಹಾಗೆ ನಮ್ಮ ಸರ್ಕಾರವು ಕೂಡ ಬಹಳಷ್ಟು ರೈತರಿಗೆ ಅವರ ಬೆಳೆಯನ್ನು ಬೆಳೆಯೋದಕ್ಕೆ ಸವಲತ್ತುಗಳನ್ನು ನೀಡ್ತಾ ಇದ್ದಾರೆ. ಯಾವೆಲ್ಲ ಸವಲತ್ತುಗಳನ್ನು ನೀಡ್ತಾ ಇದ್ದಾರೆ, ಅವಕಾಶಗಳ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಡ್ತಿದ್ದಾರೆ ತಿಳಿಸ್ಕೊಡಿ. ಮೇಡಮ್, ಸರ್ಕಾರಿ ವ್ಯವಸ್ಥೆಗೆ ಹೇಳ್ಬೇಕಂದ್ರೆ ಹೊಟ್ಟೆ ಹಸಿದವನಿಗೆ ಯಾವ ಊಟ ಕೊಟ್ಟರು ತುಂಬ ರುಚಿಯಾಗಿರುತ್ತೆ. ಹಂಗಾಗಿ ಅವಶ್ಯಕತೆ ಇರೋಂಥ ರೈತನಿಗೆ ಸರ್ಕಾರಿ ಸವಲತ್ತು ಎಲ್ಲ ಚೆನ್ನಾಗಿರುತ್ತೆ. ಅದೊಂದು ಮಾತಾಡ್ಬೇಕಂದ್ರೆ, ಆ ಹೊಟ್ಟೆ ತುಂಬಿರೋನಿಗೆ ಯಾವ ಊಟ ಕೊಟ್ಟರು ಚೆನ್ನಾಗಿರಲ್ಲ. ಆ ಅವಶ್ಯಕತೆ ಇಲ್ಲ ರೈತನಿಗೆ ಸರ್ಕಾರ ಯಾವ ವ್ಯವಸ್ಥೆ ಕೊಟ್ಟರು ಚೆನ್ನಾಗಿರಲ್ಲ. ಬಟ್ ಸರ್ಕಾರಿ ವ್ಯವಸ್ಥೆಗೆ ಎಲ್ಲ ಚೆನ್ನಾಗಿ ಎಲ್ಲ ಬಳಸ್ತಾ ಇದ್ದೀರಿ. ಎಲ್ಲರೂ ಬಳಸ್ಕೊಂಡು ಹೋದರೆ ಆ ಒಂದು ನಮ್ಮೊಂದು ಶ್ರಮಕ್ಕೆ ಅವರೊಂದು ಕೈ ಜೋಡಿಸಿರಿ. ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಆಗಲ್ಲ, 2 ಕೈ ತಟ್ಟಿದ್ರೆ ಚಪ್ಪಾಳೆ ಆಗುತ್ತೆ ಅಂತೇಳಿ ನಮ್ಮ ಕಷ್ಟಕ್ಕೆ ಸರ್ಕಾರ ನಮ್ಮ ಜೊತೆಗಿದ್ರೆ ನಾವು ಇನ್ನಷ್ಟು ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ. ಖಂಡಿತವಾಗಿ ಸಬ್ಸಿಡಿ ಹಿಂಗೆ ಕೊಡ್ತಾ ಇದ್ದಾರೆ, ವೆಹಿಕಲ್ದು
ಸಬ್ಸಿಡಿ ಕೊಡ್ತಾ ಇದ್ದಾರೆ. ನಮ್ಮೇನು ಕೃಷಿ ಯಂತ್ರಗಾರಿಕೆಯಲ್ಲಿ ಏನು ಬೆಳೀತಾರೆ ಎಲ್ಲ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದನ್ನು ಸದ್ಬಳಕೆ ನಾವು ಮಾಡ್ಕೊಬೇಕು. ಹೇಳಿದ್ನಲ್ಲ, ಹೊಟ್ಟೆ ಹಸಿವಿರಂಗೆ ಊಟ ಹಾಕಿದೆ ರುಚಿಯಾಗಿರುತ್ತೆ. ಹಾಗಾಗಿ ಸರ್ಕಾರ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ. ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನುವಂಥದ್ದನ್ನು ಹೆಚ್ಚು ಕೇಳ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದೇ ಒಂದು ಹತ್ತಿರದ ಒಂದು ದೇಶ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಳಕೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ ಅದು ಆ ದೇಶದ ಒಂದು ಹಣಕಾಸಿನ ವ್ಯವಸ್ಥೆಯೇ ಏರುಪೇರಾಗಿ ಇಂದು ಆ ದೇಶ ಬಹಳಷ್ಟು ಓದಿದ್ದೇವೆ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಾರೆ ಅಷ್ಟರ ಮಟ್ಟದ ಒಂದು ಅವನತಿಗೂ ಕೂಡ ಕಾರಣ ಆಗುತ್ತಾ? ಹಾಗಾದರೆ ಅದು ನಮ್ಮ ಪ್ರಗತಿಗೆ ಕಾರಣೀಭೂತರಾಗಬೇಕಂದ್ರೆ ಹೇಗೆ ಸಾಧ್ಯ ಮಾಡಬೇಕು ಅಂತ ತಿಳಿಸ್ಕೊಳ್ಳಿ ಮೇಡಮ್. ಸಮಗ್ರ ಕೃಷಿ ಜೊತೆಯಲ್ಲಿ ಸಾವಯವ ಕೃಷಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾವು ಬೇರೆ ಯಾರ ಮೇಲೂ ಅವಲಂಬಿತವಾಗಿರಲ್ಲ. ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಎರಡೂ ಹೋದಾಗ ಸರ್ಕಾರದ ಮೇಲೂ ಅವಲಂಬಿತವಾಗಿರಲ್ಲ, ಬೇರೆ ಖಾಸಗಿ ಕಂಪ್ನಿ ಮೇಲೂ ಅವಲಂಬಿತವಾಗಿರಲ್ಲ. ನಮ್ಮ ಕುಟುಂಬದ ಮೇಲೆ ನಾವು ಅವಲಂಬಿತವಾಗಿರ್ತೀವಿ, ನಮ್ಮ ಶ್ರಮದ ಮೇಲೆ ಅವಲಂಬಿತವಾಗಿರ್ತೀರಿ. ನಮ್ಮ ಭೂಮಿ ಚೆನ್ನಾಗಿರುತ್ತೆ, ನಮ್ಮ ಬೆಳೆ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿದ್ಮೇಲೆ ದೇಶನೂ ಚೆನ್ನಾಗಿರುತ್ತೆ. ವರ್ಷ ಪೂರ್ತಿ ಬೆಳೆನ ಬೆಳೀತಾನೆ ಇರ್ತೀರಿ, ಆದರೂ ಈ ಮಣ್ಣಿನ ಒಂದು ಅಂಶವನ್ನು ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ಅದರ ಒಂದು ಫಲವತ್ತತೆಯನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ಎಷ್ಟು ದಿನಗಳಿಗೊಮ್ಮೆ ನಾವು ಅದರ ಪರೀಕ್ಷೆಯನ್ನು ಮಾಡಿಸ್ತಿರ್ಬೇಕು? ತಾವು ಎಲ್ಲಿ ಪರೀಕ್ಷೆ ಮಾಡಿಸ್ತೀರಿ, ಹೇಗೆ ಪರೀಕ್ಷೆ ಮಾಡಿಸ್ತೀರಿ, ಎಷ್ಟು ದಿನಗಳಿಗೊಮ್ಮೆ ಮಾಡಿಸ್ತೀರಿ ತಿಳಿಸ್ಕೊಡಿ ಮೇಡಮ್. ಮಣ್ಣು ಪರೀಕ್ಷೆ ಸರ್ಕಾರದಿಂದ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಅದಲ್ಲದೆ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಮಾಡ್ತಾರೆ, ಈಗ ನಮ್ಮ GKVKಯಲ್ಲೂ ಮಾಡ್ತಾರೆ, IHRಲ್ಲೂ ಮಾಡ್ತಾರೆ. ಅದಲ್ಲದೆ ಖಾಸಗಿ ಕಂಪ್ನಿಗಳು ಜುವಾರಿ ಅವರು ಮಾಡ್ತಾರೆ, ಮತ್ತು ನಮ್ಮ ಗ್ರೋಮರ್ ಸೆಂಟ್ರಲ್ಲೂ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಬೆಳೆಯಲ್ಲಿ ಏನಾದರೂ ವೈಫಲ್ಯ ಕಂಡಾಗ ಕಂಪಲ್ಸರಿ ಅದು ಮಾಡಲೇಬೇಕು. ವೈಫಲ್ಯ ಕಂಡದೇ ಇದ್ರೂ ಪ್ರತಿ ವರ್ಷಕ್ಕೊಂದು ಸರಿ ಆದ್ರೂ ಮಾಡಿಸಿದ್ರೆ ಒಳ್ಳೆಯದು. ವರ್ಷಕ್ಕೊಮ್ಮೆ ಮಾಡಿಸ್ತೀನಿ ಅಂತ ಹೇಳ್ತೀರಿ. ಹಾಗೆ ತಾವು ಬೆಳೆಯನ್ನು ಭಾಗಗಳು ಮಾಡ್ತೀರಿ. ಆಗ ಒಂದೊಂದು ಜಾಗದ ಮಣ್ಣಿನ ವ್ಯವಸ್ಥೆ ಒಂದೊಂದು ಕಡೆ ಇರುತ್ತೆ. ಈಗ ನಾವು ಹೆಚ್ಚು ಈರುಳ್ಳಿಯನ್ನು ಬೆಳೆದ್ರೆ ಅದು ನೈಟ್ರೋಜನ್ ಅಂಶವನ್ನು, ಸಲ್ಫರಿಕ್ ಅಂಶವನ್ನು ಹೀರ್ಕೊಂಡು ಈರುಳ್ಳಿಯನ್ನು ಬೆಳೆ ಮತ್ತೆ ಆ ಜಾಗದಲ್ಲಿರುವಂಥ ಮಣ್ಣು ಈರುಳ್ಳಿ ಬೆಳೆಗೆ ಸೂಕ್ತವಾಗಿರೋದಿಲ್ಲ. ತದನಂತರ ಹೇಗೆ ಅದನ್ನು ಬೇರ್ಪಡಿಸ್ತೀರಿ? ಮತ್ತು ಜೈವಿಕ ಕ್ರಿಯೆಯನ್ನು ಮಣ್ಣಿನಲ್ಲಿ ಹೆಚ್ಚು ನಡೆಯೋದಕ್ಕೆ ತಾವು ಯಾವ ರೀತಿಯಲ್ಲಿ ಕಾರ್ಯವೈಖರಿಗಳನ್ನು ಮಾಡ್ತಾ ಹೋಗ್ತೀರಿ? ಮೇಡಮ್, ಬೆಳೆ ಪರಿವರ್ತನೆ. ನಾವು ಒಂದು ಸರಿ ಒಂದು ಬೆಳೆಗೆ, ಒಂದು ಜಮೀನಿಗೆ ಟೊಮೊಟೊ ಹಾಕಿದರೆ ಮತ್ತೆ 2 ವರ್ಷ ಜಮೀನು ಟೊಮೊಟೊ ಹೋಗಲ್ಲ. ಆಲೂಗಡ್ಡೆ ಹಾಕಿದರೆ ಮತ್ತೆ 2 ವರ್ಷ ಆಲೂಗಡ್ಡೆ ಹೋಗಲ್ಲ. ಆ ಒಂದು ಬೆಳೆ ಅವಧಿ 2 ರಿಂದ 4 ತಿಂಗಳು ಇರುತ್ತೆ. ಒಂದು ಬೆಳೆ ನಂತರ ಇನ್ನೊಂದು ಬೆಳೆಗೆ ಮತ್ತೆ ಬೆಳೆ ಪರಿವರ್ತನೆ ಮಾಡ್ತೀರಿ. ಅದು ಮತ್ತೆ ಒಂದು ಅವಧಿನೇ ಸ್ವಲ್ಪ ರೆಸ್ಟ್ ಕೊಡ್ತೀರಿ ಭೂಮಿಗೆ ಕೆಲವೊಂದು ಸಮಯದಲ್ಲಿ. ರೆಸ್ಟ್ ಭೂಮಿಗೆ ರೆಸ್ಟ್ ಕೊಡ್ತೀರಿ ಬೆಳೆಯಿಂದ ಬೆಳೆಗೆ. ರೆಸ್ಟ್ ಕೊಡೋದ್ರ ಮೂಲಕ ಮಣ್ಣಿನ ಫಲವತ್ತತೆಯನ್ನು ತಾವು ವೃದ್ಧಿಸೋ ಪ್ರಯತ್ನ ಮಾಡ್ತೀರಿ. ಅದರಲ್ಲಿ ನಾವು ಅವಾಗ ತಿಪ್ಪೆ ಗೊಬ್ಬರ ಕೊಡ್ತಿರ್ತೀರಿ, ಇಂಡಿಗೆ ಕೊಡ್ತೀರಿ. ಎಲ್ಲ ಭೂಮಿ ಕೊಡೋದ್ರಿಂದ ಫಲವತ್ತತೆ ಹೆಚ್ಚಾಗಿರುತ್ತೆ. ಹಾಗೆ ಕಾರ್ಯಕ್ರಮ ನೋಡ್ತಿರುವಂತಹ ರೈತರಿಗೆ ಸಾಮಾನ್ಯ ನಮ್ಮ ಹತ್ರ ಇಲ್ಲ ಅದು ಕೊಡ್ಬೋದಾಗಿತ್ತು, ಈ ರೀತಿಯ ಸಹಾಯ ಮಾಡ್ಬೋದಾಗಿತ್ತು, ನಮಗೆ ಜನ ಸಹಕರಿಸಬೇಕಾಗಿತ್ತು ಅನ್ನೋ ಒಂದು ಕೂಗುಗಳ ಜೊತೆಯಲ್ಲಿ ಒಬ್ಬ ರೈತ ಕೃಷಿಯನ್ನು ತನ್ನ ಒಂದು ವೃತ್ತಿಯನ್ನಾಗಿ ಸ್ವೀಕಾರ ಮಾಡಿದ್ಮೇಲೆ ಏನೆಲ್ಲ ಅಂಶಗಳನ್ನು ತನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಆ ರೈತ ತಮ್ಮ ಹಾಗೆ ಪ್ರಗತಿಪರ ರೈತನಾಗೋದಕ್ಕೆ ಸಾಧ್ಯ ಆಗುತ್ತೆ? ಕಿವಿ ಮಾತೇನು ಮೇಡಮ್? ಇಡೀ ದೇಶಕ್ಕೆ ನಾವು ಅನ್ನ ಕೊಡೋರು, ಅನ್ನದಾತರಾಗಿ ನಾವು ಯಾರನ್ನೂ ಹೆಚ್ಚಿಗೆ ನಾವು ಅವಲಂಬಿತವಾಗಿರೋ ನಮ್ಮಲ್ಲಿರೋಂಥ ಸವಲತ್ತುಗಳು ನಾವು ಬಳಸ್ಕೊಂಡು ನಮ್ಮ ಇದರಿಂದ ನಾವು ಇದಾಗಿದ್ದರೆ ಬೇರೆಯವರಿಂದ ಅವಲಂಬಿತ ಆಗದೆ ನಮ್ಮ ವೃತ್ತಿಯಲ್ಲಿ ನಾವು ಚೆನ್ನಾಗಿರ್ತೀವಿ. ನಾವು ಚೆನ್ನಾಗಿದ್ರೆ ಇಡೀ ದೇಶನೇ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ. ಹಾಗೆ ಕಡೆದಾಗಿ ಇನ್ನೊಂದು ಕಿವಿ ಮಾತನ್ನು ನಾನು ಪ್ರಶ್ನೆ ಕೇಳಲೇಬೇಕು. ನಮ್ಮ ಯುವ ಜನತೆಗೆ, ಅದರಲ್ಲೂ ಹಳ್ಳಿಲಿರುವಂಥ ಯುವಕರು ಹಳ್ಳಿ ಬಿಟ್ಟು ನಗರಕ್ಕೆ ಬಂದೇನೋ ಕೆಲಸ ಹುಡುಕೊಳ್ಳೋದಕ್ಕಿಂತ ಹಳ್ಳಿನಲ್ಲೇ ಕೃಷಿಯನ್ನು ಮಾಡಬೇಕಂದ್ರೆ ಏನು ಕಿವಿ ಮಾತು ಹೇಳ್ತೀರಿ? ಮೇಡಮ್, ಧೈರ್ಯ, ಎಚ್ಚರಿಕೆ, ತಾಳ್ಮೆ, ಆಮೇಲೆ ಈ ಕೃಷಿಯಿಂದ ಮಾತ್ರ ಊಟ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಐತೆ. ಬೇರೆ ಯಾವ ವೃತ್ತಿಯಲ್ಲೂ ಇಲ್ಲ. ಒಂದು ತಾಳ್ಮೆಯಿಂದ ಕೃಷಿ ಮಾಡಿದರೆ ಇಡೀ ಸಂಸಾರನೇ ಚೆನ್ನಾಗಿರ್ತದೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕುಟುಂಬ ಚೆನ್ನಾಗಿರುತ್ತೆ, ಗ್ರಾಮ ಚೆನ್ನಾಗಿರುತ್ತೆ, ನಮ್ಮ ಜಿಲ್ಲೆ, ರಾಜ್ಯ, ದೇಶ ಕೂಡ ಸುಭಿಕ್ಷವಾಗಿರುತ್ತೆ ಅಂತ ಹೇಳುತ್ತಾ ತಾವು ಹೇಳಿದ ಹಾಗೆ ನಮ್ಮೆಲ್ಲರ ಬದುಕಿನ ಅನ್ನದಾತರು ತಾವು. ನಿಮ್ಮೆಲ್ಲರ ಪರಿಶ್ರಮದಿಂದ ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ತಾವು ಹೇಳಿದ ಹಾಗೆ ಆರೋಗ್ಯಕರವಾದಂಥ ಆಹಾರವನ್ನು ಸ್ವೀಕರಿಸ್ತಾ ಇದ್ದೀನಿ. ನಾನು ಎಲ್ಲ ಜನತೆಯ ಪರವಾಗಿ
ತಮ್ಮನ್ನ ರೈತರ ಪ್ರತಿನಿಧಿಯಾಗಿ ಸ್ವೀಕರಿಸಿ ನಾನು ನಮಸ್ಕಾರಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಕಣ್ಣೀರಿನ ಹನಿಗಿಂತ ಅತ್ಯಂತ ಬೆಲೆ ಬಾಳುವಂಥ ಹನಿ ಅಂತ ಹೇಳಿದ್ರೆ ನಮ್ಮ ರೈತರ ಬೆವರಿನ ಹನಿ. ಆ ರೈತರ ಬೆವರಿನ ಹನಿಗೆ ನಾವೆಲ್ಲರೂ ಕೂಡ ನಮ್ಮ ಒಂದು ಬದುಕಿಗೆ ಕರ್ತವ್ಯದ ಜೊತೆಯಲ್ಲಿ ನಮನಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ, ನಾವು ಆಹಾರವನ್ನು ಸೇವಿಸುವಾಗ ಬಹಳಷ್ಟು ಆಹಾರವನ್ನು ನಾವು ವೇಸ್ಟ್ ಮಾಡ್ತೀವಿ. ದಯವಿಟ್ಟು ನಾವು ತಿನ್ನುವಂಥ ಆಹಾರ ಮತ್ತೊಬ್ಬರಿಗಾಗಿ ಮೀಸಲಿಡಬಹುದು. ಎಷ್ಟು ಬೇಕೋ ಅಷ್ಟು ಮಿತವಾಗಿ ಹಿತವಾಗಿ ಬಳಸೋಣ ಅಂತ ಹೇಳ್ತಾ ನಮ್ಮ ರೈತರಿಗೆ ಆಗ ನಾವು ಸಲ್ಲಿಸುವಂಥ ಒಂದು ದೊಡ್ಡ ನಮಸ್ಕಾರಗಳು, ನಮನಗಳು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಬನ್ನಿ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿನ್ನ ಬೆಳ್ಳಿ ದರವನ್ನು ನೋಡ್ಕೊಂಬರೋಣ. ಇಂದಿನ ಚಿನ್ನ ಹಾಗೂ ಬೆಳ್ಳಿ ದರ. ಚಿನ್ನ ಅಪರಂಜಿ 10 ಗ್ರಾಮಿಗೆ 62,940 ರೂಗಳು. ಚಿನ್ನ 22 ಕ್ಯಾರೆಟ್ 10 ಗ್ರಾಮಿಗೆ 57,690 ರೂಪಾಯಿಗಳು. ಬೆಳ್ಳಿ 10 ಗ್ರಾಮಿಗೆ 721. ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಈ ಚಿನ್ನ ಹಾಗೂ ಬೆಳ್ಳಿ ದರದೊಂದಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.